ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಆತ್ಮೀಯರಾದಂತಹ ನಮ್ಮ ಈ ಸಂಸ್ಥೆಯ ಟ್ರಸ್ಟಿಗಳಲ್ಲಿ ಒಬ್ಬರು, ಹಿರಿಯ ಮಿತ್ರರು ಆದವರು ನನ್ನ ಬಗ್ಗೆ ಭಾಳ ವಿಸ್ತಾರವಾಗಿ ಪರಿಚಯವನ್ನು ಮಾಡಿಕೊಟ್ಬಿಟ್ರು. ಅದಕ್ಕೆ ನನ್ನದೊಂದು ಕೋರಿಕೆ ಏನಪ್ಪ ಅಂದರೆ, ಒಂದು 50% ಡಿಸ್ಕೌಂಟ್ ಕೊಡಬೇಕು ನೀವು. ಅವ್ರು ಹೇಳಿದ್ದ ಸದ್ಗುಣಗಳ ಪಟ್ಟಿಯಲ್ಲಿ 50% ಡಿಸ್ಕೌಂಟ್ ಕೊಟ್ಬಿಡಿ. ಐ ಆಮ್ ಎ ವೆರಿ ಹಂಬಲ್ ಡಿವೋಟಿ ಆಫ್ ಶ್ರೀರಾಮಕೃಷ್ಣ. ನನಗೆ ಗೊತ್ತಿದೆ ನಿಮ್ಮಲ್ಲಿ ಎಷ್ಟೋ ಜನ ನನಗಿಂತ ಚೆನ್ನಾಗಿ ಓದ್ಕೊಂಡಿದ್ದೀರಾ ಮತ್ತು ರಾಮಕೃಷ್ಣ ಆಶ್ರಮದ ಎಲ್ಲ ಪ್ರಕಟಣೆಗಳನ್ನು ಓದ್ಕೊಂಡಿದ್ದೀರಾ ಅಂತ. ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಒಪ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ಪದ್ಮನಾಭ ರೆಡ್ಡಿ ಅವರು. ಸುಮಾರು 1 ವರ್ಷದಿಂದ ನನ್ನ ಬೆನ್ನು ಬಿದ್ದಿದ್ರು ಅವರು, ನೀವು ಒಂದು ಉಪನ್ಯಾಸ ಮಾಲಿಕೆ ಮಾಡಿಕೊಡ್ಬೇಕು ಅಂತ. ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಆದರೆ ವಿಷಯ ಯಾವುದು ಬಹಳ ಯೋಚನೆ ಮಾಡಿದ್ವಿ. ಆಮೇಲೆ ಗುಪ್ತವಾಗಿ ನಾನೊಂದು ಬರವಣಿಗೆಯಲ್ಲಿ ತೊಡಗಿದ್ದೆ. ಅಂಜನ್ಗೂ ಹೇಳಿದ್ದೆ ಬರಿತಾ ಇದ್ದೀನಿ ಅಂತ. ಅವನ ಹತ್ರನೂ ಪುಸ್ತಕ ಎಲ್ಲ ಎರವಲು ತೊಗೊಂಡಿದ್ದೆ. ಅದು ಬರವಣಿಗೆ ಶುರು ಮಾಡಿದ್ದೀನಿ, ಮುಂದುವರಿಯೋದು ತುಂಬ ನಿಧಾನ ಆಗ್ತಾಯಿದೆ. ಅದರಿಂದ ಅದು ಮುಗಿಸ್ಬಿಟ್ಟು ಅದನ್ನೇ ನಿಮ್ಮೆಲ್ಲರಿಗೂ ಅಂತ ಮೊದಲನೇ ಆಲೋಚನೆ ಇತ್ತು. ಆದರೆ ಅದು ತುಂಬ ತಡವಾಗ್ತಾಯಿತ್ತು. ಹೀಗಾಗಿ ಈ ಸಲ ನೀವು ಉಪನ್ಯಾಸ ಮಾಡಲೇಬೇಕು ಅಂತ ಅವರು ಹಿಡಿದ್ರು. ಆವಾಗ ಯೋಚನೆ ಮಾಡಿದೆ, ದಿವ್ಯತ್ರಯರಲ್ಲಿ ಒಬ್ಬರ ಬಗ್ಗೆ ಮಾಡಬೇಕು ಅಂತ ಹೇಳಿದ್ರು. ಸ್ವಾಮಿ ವಿವೇಕಾನಂದರ ಬಗ್ಗೆ ಅದ್ಭುತವಾಗಿ ಮಾತನಾಡ್ಬೋದು. ಅವರಲ್ಲಿ ಆ ಒಂದು ಪ್ರಖರತೆ ಇದೆ, ಆ ಶಕ್ತಿಯ ವೈಭವವನ್ನು ನಾವು ನೋಡ್ತೇವೆ. ಹೋಲಿ ಮದರ್ ತುಂಬ ಕಷ್ಟ, ಶ್ರೀರಾಮಕೃಷ್ಣರು ಇನ್ನೂ ಕಷ್ಟ. ನಿಜ ಹೇಳಬೇಕಂದ್ರೆ ಒಂದು ಮಾತಿದೆ, ವೇರ್ ಏಂಜಲ್ಸ್ ಫಿಯರ್ ಟು ಟ್ರೀಡ್. ಎಲ್ಲಿ ದೇವತೆಗಳು ವಿಹಾರಕ್ಕೆ ಹೊರಡೋದಕ್ಕೆ ಹೆದರ್ತಾರೋ, ದೇರ್ ಡೆವಿಲ್ಸ್ ಗೋ ಫಾರ್ ಎ ವಾಕ್ ಅಂತ. ಅಲ್ಲಿ ನಮ್ಮಂಥವರು ಧೈರ್ಯವಾಗಿ ನಡೆದು ಬಿಡ್ತೀವಿ ಅಂತ. ಶ್ರೀರಾಮಕೃಷ್ಣರ ಬಗ್ಗೆ ಬರೆಯೋದಕ್ಕೆ ಗಿರೀಶ್ ಚಂದ್ರ ಘೋಷ್ ಮನಸ್ಸು ಮಾಡಲಿಲ್ಲ, ವಿವೇಕಾನಂದರು ಮನಸ್ಸು ಮಾಡಲಿಲ್ಲ. ತುಂಬ ಧೈರ್ಯ ಬೇಕು ಬರೆಯೋಕ್ಕೇನೆ. ಇನ್ನು ಮಾತನಾಡಬೇಕು ಅನ್ನೋದು ಅದಕ್ಕಿಂತ ದೊಡ್ಡ ಸವಾಲು. ಈ 6 ದಿನದ ಉಪನ್ಯಾಸದಲ್ಲಿ ನಾನು ಏನನ್ನು ಹೇಳೋಕ್ಕೆ ಬಯಸ್ತೀನಿ ಅಥವಾ ಏನನ್ನು ತಮ್ಮ ಜೊತೆ ಹಂಚ್ಕೊಳ್ತೀನಿ ಅನ್ನೋದರ ಪಟ್ಟಿಯನ್ನು ಮೊದಲು ಒಪ್ಪಿಸ್ಬಿಡ್ತೀನಿ. ಇವತ್ತು ಮೊದಲನೇ ದಿನ ಆರಂಭ. ಒಂದು ರೀತಿಯಲ್ಲಿ ನಾವೆಲ್ಲ ಭಾವುಕರು ಕೂಡ ಆಗುವಂಥ ಕ್ಷಣಗಳಿವೆ. ಮತ್ತು ಕೆಲವು ವಿಷಯಗಳು ಶ್ರೀರಾಮಕೃಷ್ಣರ ಬಗ್ಗೆ ಕೆಲವು ಹೊಸ ಪ್ರಕಟಣೆಗಳ ಬಂದದ್ದನ್ನು, ಹೊಸ ಪುಸ್ತಕ ಒಂದು ಬಂದದ್ದನ್ನು ನಾನು ಗಮನಿಸಿದೆ. ಅದರಿಂದ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವತ್ತಿನ ವಿಷಯ ನಾನು ಅವರ ಜೀವನದ ಆರಂಭ ಅಥವಾ ಅವರ ಅವತಾರದ ಆರಂಭ, ಅವರ ಬಾಲ್ಯ, ಜೊತೆಗೆ ಸಾಧನೆ ಆರಂಭ ಆಗುತ್ತಲ್ಲ ಆ ಘಟ್ಟ, ಅಲ್ಲಿಗೆ ತಂದು ನಿಲ್ಲಿಸೋಣ ಅಂತಿದ್ದೀನಿ. ಅಂದರೆ ಅವರ ಜೀವನದ ಒಂದು ಬುನಾದಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದರಿಂದ ಆಚೆಗೆ ಅವ್ರದ್ದು ಯಾವುದು ಸಂದೇಶ ಅಲ್ಲ ಅಂತ. ಅವರು ಬದುಕೇ ಒಂದು ಸಂದೇಶ. ಅವರು ವಚನವೇದದಲ್ಲಿ ಮಾತಾಡಿದ್ದಷ್ಟೇ ಸಂದೇಶ ಅಲ್ಲ, ಅವರ ಇಡೀ ಬದುಕಿನ ಎಲ್ಲ ನಡವಳಿಗಳು ಒಂದು ಸಂದೇಶವೇ ಆಗಿದೆ. ಹೀಗಾಗಿ ಅವರ ಬದುಕನ್ನು ಆ ದೃಷ್ಟಿಯಿಂದ ನೋಡೋದು ಇವತ್ತಿಂದು ಅಂದರೆ ಅವತರಣಿಕೆ, ಅವರ ಜನ್ಮದ ಅವತಾರದ ಹಿನ್ನೆಲೆ ಮತ್ತು ಆ ಬಾಲ್ಯವನ್ನು ಎಂಜಾಯ್ ಮಾಡೋದು ಇವತ್ತಿನ ನಮ್ಮ ಟಾರ್ಗೆಟ್ ಅಥವಾ ನಮ್ಮ ಉದ್ದೇಶ. ನಾಳೆಯ ದಿನ ಅವರ ಸಾಧನೆಯ ಭಾಗವನ್ನು ನೋಡ್ತೇವೆ. ಈಗ ತಾನೇ ಮಾತನಾಡ್ತಾ ಇದ್ವಿ, ನಾವೆಲ್ಲರೂ ಬಹುಶಃ ಮಂತ್ರದೀಕ್ಷೆ ತೊಗೊಂಡಿರೋರೆ. ಒಂದಲ್ಲ ಒಂದು ರೀತಿ ನಮ್ಮ ಕೈಲಾದಷ್ಟು ನಾವು ಜಪ ಮಾಡಿಕೊಂಡು ನಾವು ಸಾಧನೆ ಅಂದ್ಕೊಂಡಿರೋದನ್ನ ಮಾಡ್ತಾಯಿದ್ದೀವಿ. ಆದರೆ ಒಬ್ಬ ನಿಜವಾದ ಸಾಧಕನ ಬದುಕು ಹೇಗಿರುತ್ತೆ, ಅವನ ಪ್ರಯತ್ನ ಹೇಗಿರುತ್ತೆ, ಅದನ್ನು ನಾವು ನಾಳೆ ನೋಡ್ತೀವಿ. ಸಾಧನೆ ಮತ್ತು ಸಿದ್ಧಿ. 3ನೇ ದಿನ
ಅವರು ಅವತಾರ ವರಿಷ್ಠ ಶ್ರೀರಾಮಕೃಷ್ಣರು ಅಂತ ನಾವು ಕರೆದಿದ್ವಿ. ಅಂದರೆ ಕರೆಯೋದಲ್ಲ, ಇಟ್ ಈಸ್ ಎಸ್ಟಾಬ್ಲಿಷ್ಡ್, ಅದು ನಿಗದಿ ಆಗೋಗಿದೆ. ಸೊ ಅದನ್ನು ನಾವು 3ನೇ ದಿನ ನೋಡ್ತೇವೆ. 4ನೇ ದಿನ ಅವರ ಉಪದೇಶದ ಕೆಲವು ಭಾಗಗಳನ್ನು ನೋಡ್ತೀವಿ. 5ನೇ ದಿನ ಮತ್ತೆ ಉಪದೇಶಗಳನ್ನೇ ನೋಡ್ತೇವೆ, ಮುಖ್ಯವಾಗಿ ವಚನವೇದದ್ದು. ಆದರೆ ವಚನವೇದದ ಭಾಗಗಳನ್ನು ನಾನು ಉಲ್ಲೇಖಿಸಿದ್ರು ಕೂಡ ಅದನ್ನು ಹೆಚ್ಚು ವಿವರಿಸೋಕ್ಕೆ ಹೋಗಲ್ಲ. ಆದರೆ ಆ ಉಪದೇಶದ ಮಹತ್ವವನ್ನು ನಾನು ಮನಗಾಣಿಸುವಂತಹ, ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಕೊನೆಯ ದಿನ ಭಾರತಕ್ಕೆ ಮತ್ತು ವಿಶ್ವಕ್ಕೆ ಶ್ರೀರಾಮಕೃಷ್ಣರ ಕೊಡುಗೆ ಏನು, ಅವರ ರೆಲೆವೆನ್ಸ್ ಅಥವಾ ಅವರ ಪ್ರಸ್ತುತತೆ ಮತ್ತು ಹೇಗೆ ಅಂತ ನೋಡೋಣ. ಅವರ ಅವತರಣಿಕೆಯ ವಿಷಯಕ್ಕೆ ಬಂದಾಗ ಅವರೇ ಕೆಲವು ಕಡೆ ಹೇಳ್ಕೊಂಡಿದ್ದಾರೆ, ತಮ್ಮ ಜನನಕ್ಕೆ ಯಾವ ಹಿನ್ನೆಲೆ ಇತ್ತು ಅಂತ ಅವರ ಮನಸ್ಸು ಸಮಾಧಿ ಸ್ಥಿತಿಗೆ ಹೋದಾಗ ಅದನ್ನು ಹೇಳ್ತಾರೆ. ಅದನ್ನು ನಾವು ಇದರಲ್ಲಿ ನಮ್ಮ ಯುಗಾವತಾರ ಶ್ರೀರಾಮಕೃಷ್ಣದ ಆರಂಭದ ಭಾಗದಲ್ಲಿ ತುಂಬ ಸೊಗಸಾಗಿದೆ. ಅದನ್ನು ನಾನು ಓದ್ತೇನೆ, ಜೊತೆಗೆ ಅದನ್ನು ಆಮೇಲೆ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮದಿದು ಸ್ಥೂಲವಾದ ಭೂಲೋಕ. ಈ ಭೂಲೋಕವನ್ನು ಕ್ರಮಿಸಿ ಮೇಲೇರಿದರೆ ಸೂಕ್ಷ್ಮವಾದ ಭುವರ್ಲೋಕ. ಭುವರ್ಲೋಕವನ್ನು ಕ್ರಮಿಸಿ ಮೇಲೇರಿದರೆ ಇನ್ನೂ ಸೂಕ್ಷ್ಮವಾದ ಸುವರ್ಲೋಕ. ಈ ಸುವರ್ಲೋಕವನ್ನು ಕ್ರಮಿಸಿ ಮೇಲೇರಿದರೆ ಮತ್ತೂ ಸೂಕ್ಷ್ಮವಾದ ಮಹರ್ಲೋಕ. ಮಹರ್ಲೋಕವನ್ನು ಕ್ರಮಿಸಿ ಮೇಲೇರಿದರೆ ಜನೋಲೋಕ. ಈ ಜನೋಲೋಕವನ್ನು ಕ್ರಮಿಸಿ ಮೇಲೇರಿದರೆ ತಪೋಲೋಕ. ಈ ತಪೋಲೋಕವನ್ನು ಕ್ರಮಿಸಿ ಮೇಲೇರಿದರೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಸತ್ಯಲೋಕ. ಈ ಸತ್ಯಲೋಕದ ಆಚೆಗಿರುವುದೇ ನಿರಾಕಾರ ಸಚ್ಚಿದಾನಂದ ಸಾಗರ. ಈ ಪ್ರದೇಶದಲ್ಲಿ ಯಾವ ಮರ್ತ್ಯನೂ ಕಾಣಸಿಗುವುದಿಲ್ಲ. ದೇವತೆಗಳೂ ಕೂಡ ಅತ್ಯುನ್ನತ, ಉದಾತ್ತ ಹಾಗೂ ಸೂಕ್ಷ್ಮಾತಿ ಸೂಕ್ಷ್ಮವಾದ ಈ ಪ್ರದೇಶದೊಳಗೆ ಪ್ರವೇಶ ಮಾಡುವ ಮಾತಂತಿರಲಿ, ಇದರೊಳಗೆ ಇಣುಕಿ ನೋಡುವ ಧೈರ್ಯವಿಲ್ಲ ಅವರಿಗೆ. ಅವರೆಲ್ಲ ಇಲ್ಲಿಗಿಂತ ಎಷ್ಟೋ ಕೆಳಗೆ ತಮ್ಮ ಸ್ಥಾನವನ್ನು ಕಂಡು ತೃಪ್ತಿ ಪಟ್ಟುಕೊಳ್ಳಬೇಕು ಅಷ್ಟೆ. ಈ ಅಖಂಡ ಸಚ್ಚಿದಾನಂದ ಸಾಗರದಲ್ಲಿ 7 ಋಷಿಗಳು ಸಮಾಧಿ ಮಗ್ನರಾಗಿ ಕುಳಿತಿದ್ದಾರೆ. ಆ ಋಷಿಗಳನ್ನು ಕಂಡಾಗ ಅವರ ಜ್ಞಾನದಲ್ಲೇ ಆಗಲಿ, ಪವಿತ್ರತೆಯಲ್ಲೇ ಆಗಲಿ, ತ್ಯಾಗದಲ್ಲೇ ಆಗಲಿ, ಪ್ರೇಮದಲ್ಲೇ ಆಗಲಿ ಕೇವಲ ಮಾನವರನ್ನಷ್ಟೇ ಅಲ್ಲ, ದೇವತೆಗಳನ್ನು ಮೀರಿಸಿದ್ದಾರೆ ಎಂದೆನಿಸದಿರದು. ಆ 7 ಋಷಿಗಳು ನೀರವ ಧ್ಯಾನದಲ್ಲಿ ನಿಮಗ್ನರಾಗಿ ಮಹದಾನಂದದಲ್ಲಿ ಮತ್ತರಾಗಿರುತ್ತಿದ್ದರೆ ಇದ್ದಕ್ಕಿದ್ದಂತೆ ಆ ಅಖಂಡ ಸಚ್ಚಿದಾನಂದ ಜ್ಯೋತಿರ್ಮಯ ಪ್ರದೇಶದ ಒಂದಂಶ ಹಾಗೆಯೇ ಘನೀಭೂತವಾಗಿ ಒಂದು ದಿವ್ಯ ಶಿಶುವಿನ ರೂಪ ತಾಳಿತು. ಆ ದಿವ್ಯ ಶಿಶು ಮೆಲ್ಲನೆ ತೇಲಿಕೊಂಡು ಒಬ್ಬ ಋಷಿಯ ಬಳಿಗೆ ಬಂದಿತು. ಭುವನ ಮೋಹಕವಾದ ತನ್ನ ಸುಕೋಮಲ ಕರಗಳಿಂದ ಆ ಋಷಿಯ ಕೊರಳನ್ನು ಬಳಸಿ ಹಿಡಿದುಕೊಂಡಿತು. ಬಳಿಕ ಮೃದು ಮಧುರವಾದ ತನ್ನ ಜೇನುಕಂಠದಿಂದ ಋಷಿಯನ್ನು ಕರೆಯುತ್ತಾ ಸಮಾಧಿಸ್ಥವಾದ ಅವನ ಮನಸ್ಸನ್ನು ಕೆಳಗೆಳೆದು ತನ್ನೆಡೆಗೆ ಸೆಳೆಯುವ ಪ್ರಯತ್ನ ಮಾಡಿತು. ಶಿಶುವಿನ ಐಂದ್ರಜಾಲಿಕ ಸ್ಪರ್ಶವು ಋಷಿಯ ಮನಸ್ಸನ್ನು ತುರಿಯ ಸ್ಥಿತಿಯಿಂದ ಕೆಳಗಿಳಿಸಿತು. ಋಷಿಯ ಧ್ಯಾನ ನಿಮೀಲಿತ ನಯನಗಳು ಮೆಲ್ಲನೆ ಅರೆಬಿರಿದವು. ಆತ ನೆಟ್ಟ ದೃಷ್ಟಿಯಿಂದ ಆ ಅದ್ಭುತ ಶಿಶುವನ್ನೇ ಈಕ್ಷಿಸಿದ. ನೋಡುತ್ತಿದ್ದಂತೆಯೇ ಅವನ ಮುಖ ಪ್ರಫುಲ್ಲವಾಯಿತು. ಆ ದಿವ್ಯ ಶಿಶುವೇ ತನ್ನ ಹೃದಯದ ಅಮೂಲ್ಯ ನಿಧಿ ಎಂಬುದನ್ನು ಅವನ ಮುಖದ ಪ್ರಫುಲ್ಲತೆಯೇ ಸೂಚಿಸುತ್ತಿತ್ತು. ಆಗ ಆ ದಿವ್ಯ ಶಿಶು ಅತ್ಯಂತ ಆನಂದದಿಂದ ಮಂದಹಾಸ ಬೀರುತ್ತಾ ಋಷಿಗೆ ಹೇಳಿತು, ನಾನು ಭುವಿಗೆ ಹೋಗುತ್ತಿದ್ದೇನೆ, ನೀನು ನನ್ನ ಜೊತೆಯಲ್ಲಿ ಬರಬೇಕು. ಆ ಶಿಶುವಿನ ಅಲೌಕಿಕ ಸೌಂದರ್ಯ, ವರ್ಣನಾತೀತ ಸ್ವರಮಾಧುರ್ಯ, ಮನಮೋಹಕ ಮೃದುಸ್ಪರ್ಶ ಇವುಗಳಿಂದೆಲ್ಲ ಮಂತ್ರಮುಗ್ಧನಾದಂತಿದ್ದ ಋಷಿ ಮಾತನಾಡಲು ಮನವಿಲ್ಲದೆ ಮೌನವಾಗಿಯೇ ಇದ್ದ.
ಆದರೆ ಅವನ ಮೃದು ಮಧುರ ನೋಟವೇ ತನ್ನ ಸಮ್ಮತಿಯನ್ನು ಸೂಚಿಸುತ್ತಿತ್ತು. ಅವನು ಆ ಶಿಶುವನ್ನು ಹಾಗೆಯೇ ನೆಟ್ಟ ನೋಟದಿಂದ ದಿಟ್ಟಿಸುತ್ತಾ ಪುನಃ ಸಮಾಧಿಯಲ್ಲಿ ಮಗ್ನನಾಗಿ ಬಿಟ್ಟ. ಇದಾದಮೇಲೆ 2 ಪ್ರಶ್ನೆನ ಹಾಕಿಬಿಡ್ತಾರೆ ಸ್ವಾಮೀಜಿ. ಯಾರು ಈ ದಿವ್ಯಾದ್ಭುತ ಶಿಶು, ಯಾರು ಆ ಮಹಿಮಾನ್ವಿತ ಋಷಿ ಅಂತ. ಅದು ಓಪನ್ ಸೀಕ್ರೆಟು ರಾಮಕೃಷ್ಣ ವಲಯದಲ್ಲಿ, ಭಕ್ತ ವಲಯದಲ್ಲಿ ನಿಮಗೆಲ್ಲ ಗೊತ್ತು. ಆ ದಿವ್ಯ ಶಿಶು ಶ್ರೀರಾಮಕೃಷ್ಣರು ಮತ್ತು ಆ ಋಷಿ ಸ್ವಾಮಿ ವಿವೇಕಾನಂದರು ಅಂತ. ಇದು ಭಾವನಾ ಲೋಕದಲ್ಲಿ ಒಬ್ಬ ರಸಜ್ಞ ಕಂಡುಕೊಳ್ಳುವಂತಹ ದೃಶ್ಯ ಆದರೂ ಕೂಡ ಎಷ್ಟು ಅದ್ಭುತವಾಗಿ ಚಿತ್ರಿತವಾಗಿದೆ. ಇದನ್ನು ಶ್ರೀರಾಮಕೃಷ್ಣರೇ ಹೇಳಿದರು ಅನ್ನೋದನ್ನು ನಾವು ಭಾವಿಸಿದಾಗ ಅದರ ಶ್ರೀಮಂತಿಕೆ ಮನಸ್ಸಿಗೆ, ಹೃದಯಕ್ಕೆ ಹೊಳೆಯುತ್ತೆ. ನಾವು ಸಾಮಾನ್ಯವಾಗಿ ಮಂತ್ರಗಳ ಆರಂಭದಲ್ಲಿ ಅಥವಾ ಕೆಲವು ಮಂತ್ರಗಳಲ್ಲಿ ಇದನ್ನು ನಾವು ಈ ಲೋಕಗಳನ್ನು ಬಳಸ್ತೀವಿ. ಭುವಃ, ಸುವಃ, ತಪಃ, ಮಹಃ, ಜನಃ ಇವೆಲ್ಲ ಬರುತ್ತೆ. ಅಂದರೆ ಇವೆಲ್ಲ ವ್ಯಕ್ತವಾದ ಇಂದ್ರಿಯಗಳಿಗೆ ಅಥವಾ ಯಾವುದನ್ನು ಮನಸ್ಸು ಬುದ್ಧಿ ಗ್ರಹಿಸಬಲ್ಲದೋ ಆ ಒಂದು ತರಂಗಕ್ಕೆ ಸೇರಿದಂತಹ ಅಸ್ತಿತ್ವಗಳು. ಭಾಳ ಯೋಚನೆ ಮಾಡಬೇಕು, ಹೃದಯಕ್ಕೆ ತಗೋಬೇಕು ಈ ವಿಷಯ. ನಾವೆಲ್ಲ ಒಂದು ಕ್ಷಣ ಕವಿಗಳೇ ಆಗಬೇಕು. ನಮ್ಮ ಗ್ರಹಿಕೆ ಏನಿದೆ ಅದು ಮೊದಲನೇದಾಗಿ ಪಂಚೇಂದ್ರಿಯಗಳ ಮೂಲಕ. ಅದಕ್ಕಿಂತ ಸೂಕ್ಷ್ಮವಾಗಿ ನಾವು ಗ್ರಹಿಸ್ಬೋದಾದಂಥ ಯಾವುದು ಅಂದರೆ ಬುದ್ಧಿಯಿಂದ, ಹೃದಯದಿಂದ, ಅಂತಃಕರಣದಿಂದ. ಆದರೆ ಇಲ್ಲಿ ಇವ್ರು ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಭೂಲೋಕಕ್ಕೆ ಸೇರಿತ್ತು. ನಾನು ಹೇಳಿದ್ದು ಅಷ್ಟು. ಯಾಕೆಂದರೆ ಒಂದು ಸಲ ದೇಹ ಬಿದ್ದೋದ್ಮೇಲೆ ಇದು ಯಾವುದಕ್ಕೂ ಅಸ್ತಿತ್ವವೇ ಇರಲ್ಲ. ಅದರಿಂದ ಇದನ್ನು ದಾಟಿ ಈ ಲೋಕಗಳನ್ನು ಹೆಸರು ಹೇಳ್ತಾರವ್ರು. ಭುವರ್ಲೋಕ, ಸುವರ್ಲೋಕ, ಅದಾದಮೇಲೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಆ ಸತ್ಯಲೋಕದ ಆಚೆಗೆ ಸಚ್ಚಿದಾನಂದ. ಅಂದರೆ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರೀರಾಮಕೃಷ್ಣರು ಈ ಭೂಮಿಗೆ ಬರಬೇಕಾದ್ರೆ ಅದು ಸಾಮಾನ್ಯ ಪಥದಲ್ಲಿ ಬರಲಿಲ್ಲ. ಅವರು ಆ ಒಂದು ಅದ್ಭುತ ಶಕ್ತಿ ಈ ಭೂಮಿಯ ಮೇಲೆ ಅವತರಿಸಬೇಕು ಅಂತಾದರೆ ಯಾರ ಸಂಕಲ್ಪದಿಂದ ಆಯಿತು? ಪ್ರತಿಯೊಂದು ಸೃಷ್ಟಿಯಲ್ಲಿ ನಡಿಬೇಕಾದ್ರೆ ಅದಕ್ಕೆ ಕಾರಣ ಇರುತ್ತೆ, ಕರ್ತೃ ಇರ್ತಾನೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಈ ಭೂಮಿಗೆ ಬರಬೇಕಾದ್ರೆ ಅದು ತಂದೆ ತಾಯಿ ಸಂಕಲ್ಪ ಅಲ್ಲ, ಪಿತೃಗಳ ಸಂಕಲ್ಪ ಅಲ್ಲ ಅಲ್ವಾ? ಇದು ಸಾಕ್ಷಾತ್ ಸಚ್ಚಿದಾನಂದ ಸಾಗರದ ಸಂಕಲ್ಪ, ಈ ಭೂಮಿಗೆ ಬರಬೇಕು ಅಂತ. ಹೀಗೆ ಬರಬೇಕಾದ್ರೆ ಅಷ್ಟು ನೋಡಿ, ಕರೆಂಟು ಹರಿಬೇಕು, ಕರೆಂಟು ಪ್ರವಹಿಸಬೇಕು ಅಂದರೆ ಎಷ್ಟು ದಪ್ಪ ವೈರ್ನಲ್ಲಿ ಎಷ್ಟು ಕರೆಂಟು ಪ್ರವಹಿಸಿದರೆ ಅದು ತಡ್ಕೊಳ್ಳುತ್ತೆ. ಅದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಜಗತ್ತಿಗೆ ಇಂಥದ್ದೊಂದು ಅದ್ಭುತ ಶಿಶು ಬರಬೇಕು ಅಂತಂದರೆ ಅಂದರೆ ಆ ತಂದೆ ತಾಯಿಯಂತಹ ಅದ್ಭುತ ವ್ಯಕ್ತಿಗಳಾಗಿರಬೇಕು. ಅಲ್ಲರಿ, ಸಚ್ಚಿದಾನಂದ ಸಾಗರವನ್ನು ಗರ್ಭದಲ್ಲಿ ಇಟ್ಕೊಳ್ಬೇಕು ಅಂದರೆ ಆ ತಾಯಿಯ ಪಾವಿತ್ರ್ಯತೆ ಯಾವ ಮಟ್ಟಕ್ಕಿರಬೇಕು, ಆ ತಂದೆಯ ತಪಸ್ಸು ಎಷ್ಟಿರಬೇಕು. ಅದರಿಂದ ನಾವು ಅವ್ರ ಜೀವನ ಚರಿತ್ರೆ ಸುಮ್ಮನೆ ಕ್ಷುದಿರಾಮ ಅವನು ಬೇರೆ ಗ್ರಾಮದಲ್ಲಿದ್ದ, ಅವನ ವ್ಯಕ್ತಿತ್ವ ಎಂಥದ್ದು, ಅವನು ಒಂದು ಮೌಲ್ಯಕ್ಕೋಸ್ಕರ ತನ್ನ ಇಡೀ ಆಸ್ತಿಯನ್ನು ಕಳ್ಕೊಳ್ತಾನೆ. ನಾನು ಸತ್ಯವನ್ನು ಬಿಟ್ಟು ನಡೆಯೋದಿಲ್ಲ ಅಂತ ಜಮೀನ್ದಾರ ಸುಳ್ಳು ಮೊಕದ್ದಮೆ ಹಾಕ್ತಾನೆ, ಆಸ್ತಿಯೆಲ್ಲ ಹೋಗುತ್ತೆ.
ನಾವು ₹1 ಕಳ್ಕೊಂಡ್ರೆ, ₹10 ಕಳ್ಕೊಂಡ್ರೆ, ಶೇರ್ ಮಾರ್ಕೆಟ್ ಡೌನ್ ಆದರೆ ನಮ್ಮ ಬಿ ಪಿ ಶುಗರು ಹೆಚ್ಚು ಕಡಿಮೆ ಆಗುತ್ತೆ. ಅಂಥದ್ರಲ್ಲಿ ಇಡೀ ಆಸ್ತಿಯನ್ನು ಅವನು ಸತ್ಯ ಅನ್ನುವ ಒಂದು ಮೌಲ್ಯಕ್ಕೆ ಕಳೆದುಕೊಳ್ತಾನೆ. ಆಗ ಅವನ ವಯಸ್ಸೆಷ್ಟು? 40. 40ನೇ ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಬೀದಿ ಪಾಲಾಗ್ತಾನೆ, ಸಂಸಾರ ಸಮೇತ, ಆದರೆ ಚಿಂತೆ ಮಾಡಲ್ಲ. ಯಾಕೆಂದರೆ ಅವನು ಗೊತ್ತಿರುತ್ತೆ ತನ್ನ ಸತ್ವ ತನ್ನನ್ನು ಕಾಪಾಡುತ್ತೆ ಅಂತ. ನಾವು ಸತ್ಯವಂತರಿಗೆ ಇದು ಕಾಲ ಅಲ್ಲ, ಹಾಗೆ ಹೀಗೆ ಅಂತ ನಾವು ಹೇಳಿಬಿಡ್ತೀವಿ. ಆವಾಗ ಇದ್ದಿದ್ದು ಕಷ್ಟ ಇತ್ತು, ಬ್ರಿಟಿಷರ ಕಾಲ. ಆಮೇಲೆ ಸತ್ವಗುಣಗಳು ಒಂದಾಗ್ತಾ ಹೋಗುತ್ತೆ ನೋಡಿ. ಅವನಿಗೆ ರಘುವೀರ ಸಾಲಿಗ್ರಾಮ ಸಿಕ್ಕುತ್ತೆ, ಅದು ಒಂದು ಪವಾಡ ಅವನು. ಆಮೇಲೆ ನೋಡಿ, ಏನೂ ಇಲ್ಲದೆ ಇರೊಬ್ಬ ಮನುಷ್ಯ ಮಧ್ಯಾಹ್ನ ಅಥವಾ ಇಡೀ ಸಂಜೆಯಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿಗೆ ಅಂತ ಕುಳಿತುಕೊಂಡು ಮಲಗಿಕೊಂಡಾಗ ಕನಸಿನಲ್ಲಿ ಅಥವಾ ದರ್ಶನವಾಗಿ ನಾನು ಇಲ್ಲಿದ್ದೀನಿ, ಮನೆಗೆ ಕರ್ಕೊಂಡು ಹೋಗು ಅಂತ ರಘುವೀರ ಹೇಳ್ತಾನೆ ಅವ್ರಿಗೆ. ಅಂದರೆ ಆ ಮನಸ್ಸು ಎಷ್ಟು ಪವಿತ್ರವಾಗಿರೋದು. ನಮಗೆ ಯಾಕೆ ಇಂಥ ದರ್ಶನಗಳಾಗಲ್ಲ, ನಮಗೆ ಯಾಕೆ ಇಂಥ ಪವಾಡಗಳಾಗಲ್ಲ ಅನ್ನೋದಕ್ಕೆ ಉತ್ತರಗಳು ಇಲ್ಲೇ ಇದೆ. ರಘುವೀರ ಬಂದರೆ ಆಮೇಲೆ ಯಾವತ್ತೂ ಅಷ್ಟೇ ಒಳ್ಳೇದು ಬಂದರೆ ಎಲ್ಲ ಒಟ್ಟಿಗೆ ಬರುತ್ತೆ ಅಂತ. ಅದಾದಮೇಲೆ ಒಂದು ಸಣ್ಣ ಪ್ರಸಂಗ ಆಗುತ್ತೆ. ಅವರು ಗಯೆಗೆ ಹೋಗಬೇಕಾಗತ್ತೆ. ಗಯೆಗೆ ಹೋಗ್ತಾರೆ. ಅಲ್ಲಿ ಅವರೇನು ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಕೆಲವು ಕಾರ್ಯಗಳನ್ನು ಮಾಡಿ, ಮತ್ತು ಅವ್ರ ಮಗಳಿಗೂ ಒಂದು ಸಮಸ್ಯೆ ಇರುತ್ತೆ, ಅದು ಪರಿಹಾರ ಆಗಲಿ ಅಂತ ಹೋಗಿರ್ತಾರೆ. ನಾನು ಆ ವಿವರಗಳಿಗೆಲ್ಲ ಹೋಗಲ್ಲ, ಯಾಕೆಂದರೆ ನೀವು ಓದ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಇಲ್ಲ ಅದೆಲ್ಲ ಹೇಳಿದರೆ ಸುಮ್ಮನೆ ಜೀವನ ಚರಿತ್ರೆಯೇ ಹೇಳ್ತಕ್ಕಾಗತ್ತೆ. ಸೊ ಅವರಲ್ಲಿಂದ ವಾಪಸ್ ಬರಬೇಕಾದ್ರೆ ಅವ್ರಿಗೆ ಎಷ್ಟು ವಯಸ್ಸು? ಈಸ್ ನಿಯರ್ಲಿ 60, 60 ವರ್ಷ, 59. ಅವಾಗೊಂದು ದರ್ಶನ ಆಗುತ್ತೆ. ಆಮೇಲೆ ಎಷ್ಟು ಸರಳ ವ್ಯಕ್ತಿ ಅವರು. ಭಗವಂತ, ನಾನು ನಿಮ್ಮ ಮನೆಗೆ ಬರ್ತೀನಯ್ಯ, ನಿನ್ನ ಮಗುವಾಗಿ ನೀನು ಹೊಟ್ಟೆಲಿ ಹುಟ್ಟಿ, ನಾವು ತಪಸ್ಸು ಮಾಡ್ತೀವಿ ಮಗು ಬೇಕು ಅಂತ. ಆದರೆ ಭಗವಂತ ನಿಮ್ಮ ಮನೆಗೆ ಬರ್ತೀನಿ ಅಂತ ಕೇಳ್ಕೊಂಡಾಗ ಸುಧೀರಮ್ಮ ಬೇಡ ಅಂತಾನೆ. ಫಸ್ಟು ಬೇಡ, ನನಗೆ ನೀನು ನೋಡ್ಕೊಳ್ಳೋಕ್ಕಾಗಲ್ಲ, ನಿನಗೇನು ಕೊಡಲಿ, ನಾನು ಬಡವ. ನಗ್ತಾನೆ ದೇವರು ಇವನ ಸರಳತೆ ನೋಡಿ. ದೇವರು ಕೂಡ ಸೋಲ್ತಾನೆ ಸಾತ್ವಿಕರ ಮುಂದೆ. ಇನ್ನೇನು ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತಾನೆ. ಅವನಿಗೆ ಹೆಂಡತಿ ಅವನಿಗಿಂತ ಸರಳ ಆಕೆ. ಅವಳಿಗೆ ಏನು ಸುಳ್ಳು ತಟಬಟ ಮುಚ್ಚಿಡಬೇಕು ಏನೂ ಗೊತ್ತಿಲ್ಲ. ಚಂದ್ರಮಣಿ ದೇವಿ ಅವಳು ತನಗಾದ ದರ್ಶನಗಳನ್ನು ಎಲ್ಲರ ಕೈಲೂ ಹೇಳ್ಕೊಳ್ತಾ ಇರ್ತಾಳೆ, ಇದು ಮಾಡ್ತಾ ಇರ್ತಾಳೆ. ಕೊನೆಗೆ ಗಂಡ ಬುದ್ಧಿ ಹೇಳಬೇಕಾಗತ್ತೆ. ಇಲ್ಲಮ್ಮ, ನಮ್ಮ ಮನೆಯಲ್ಲಿ ಸಾಕ್ಷಾತ್ ಗಯಾ ವಿಷ್ಣು ಜನಿಸ್ತಾ ಇದ್ದಾನೆ, ಸಾಕ್ಷಾತ್ ಭಗವಂತ ಬರ್ತಾ ಇದ್ದಾನೆ, ನಿನಗಿವೆಲ್ಲ ದರ್ಶನಗಳಾಗತ್ತೆ, ನೀನು ಗಾಬರಿ ಆಗಬೇಡ ಯಾರಿಗೂ. ಆಮೇಲೆ ನೋಡಿ, ಆ ಊರಲ್ಲಿ ನೋಡಿ ಬಡತನ ಇತ್ತು, ತುಂಬ ಬಡವರಿದ್ದರು, ಒಬ್ಬರೋ ಇಬ್ಬರೋ ಶ್ರೀಮಂತರಿದ್ದರು, ಆ ಲಾಹ ಮನೆ ತಂದವರು ಅವರು. ಅದು ಬಿಟ್ಟರೆ ಎಲ್ಲ ಸರಳರು. ದುಷ್ಟ ಜಮೀನ್ದಾರ ಅವನು ಯಾವುದೋ ಬೇರೆ ಊರಲ್ಲಿದ್ದ, ಅವ್ನ ಕಾಟ ತಪ್ಪಿಸ್ಕೊಂಡು ಇವ್ರಿಗೆ ಬಂದುಬಿಟ್ಟಿದ್ದಾರೆ. ಅವನು ಒಳ್ಳೆಯವನಿದ್ದಾನೆ. ಸ್ವಲ್ಪ ಸಂಕುಚಿತ ಮನೆ ತಂದವರು ಸೀತಾನಾಥ್ ಪೈನೆ ಅವರು ಇವರಿದ್ದರು. ಅದು ಬಿಟ್ಟರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಈಕೆಗೆ ಚಂದ್ರಮಣಿ ದೇವಿ ಕ್ಲೋಸ್ ಫ್ರೆಂಡ್ಸ್ ಯಾರಪ್ಪ ಅಂದರೆ, ಒಂದು ಪ್ರಸನ್ನಮಯಿ, ಆ ಲಾಹ ಮನೆತನದ ಹೆಣ್ಮಕ್ಳಾಕೆ. ಇನ್ನೊಬ್ಬಳು ಧನಿ, ಅವರು ಶೂದ್ರ ಇದಕ್ಕೆ ಸೇರಿದವರು. ಆಕೆ ಮಧ್ಯ ವಯಸ್ಸು ದಾಟಿದ ಹೆಂಗೆ ಸೇರಬೇಕು ಅವರು. ಶ್ರೀರಾಮಕೃಷ್ಣ ಅವ್ರನ್ನ ಅಜ್ಜಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಲೆಕ್ಕ ಹಾಕಿ. ಆ ಸರಳತೆ ಯಾವುದೇ ಒಂದು ಚೌಕಟ್ಟನ್ನು ದಾಟಿ ಇತ್ತು ಅಂತ ನಾನು ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಅತ್ಯಂತ ಸಾತ್ವಿಕ ಪುರುಷನ ಪತ್ನಿ, ನನ್ನ ಹೊಟ್ಟೆಯಲ್ಲಿ ಭಗವಂತ ಹುಟ್ಟುತ್ತಾ ಇದ್ದಾನೆ ಅನ್ನೋದೇನು ಆಕೆ ತಲೆಯಲ್ಲಿಲ್ಲ. ಸಾಕ್ಷಾತ್ ಬ್ರಹ್ಮದೇವರು ಬಂದರೆ, ಬಾರಯ್ಯ ಬಿಸಿಲಲ್ಲಿ ಬಂದಿದೆಯಾ, ಮುಖ ಕಂದು ಹೋಗಿದೆ, ಮುಖ ಕೆಂಪಾಗ್ಬಿಟ್ಟಿದೆ, ನಿನ್ನೆ ರಾತ್ರಿ ತಂಗಳನ್ನ ಇದೆ,
ಅದನ್ನು ಸ್ವಲ್ಪ ತೊಳ್ಕೊಡ್ತೀನಿ, ಕಲಿಸ್ಕೊಡ್ತೀನಿ, ತಿಂದು ಹೋಗು ಅಂತ ಹೇಳ್ತಾಳೆ. ಇಂಥ ಒಂದು ಮನೆತನದಲ್ಲಿ ಶ್ರೀರಾಮಕೃಷ್ಣರು ಜನಿಸ್ತಾರೆ. ಆ ಜನಿಸಿದ ದಿನವೂ ಕೂಡ ಒಂದು ವಿಶೇಷತೆ ಇತ್ತು. ಅವತ್ತು ಇವ್ರಿಗೆ ಪ್ರಕೃತಿ ಸಹಜವಾಗಿ ನೋಡಿ, ಭಗವಂತ ಭೂಮಿಗೆ ಬಂದರೂ ಕೂಡ ಕೆಲವು ನಿಯಮಗಳಿಗೆ ಅವನು ಒಳಪಡ್ತಾನೆ. ಆದರೆ ಆ ನಿಯಮಗಳನ್ನು ದಾಟುವ ಬಲ ಅವನಿಗೆ ಯಾವಾಗಾದರೂ ಇರುತ್ತೆ, ಯಾವ ಕ್ಷಣದಲ್ಲೂ. ಅವನು ದೇಹವನ್ನು ದೇಹಧಾರಿಯಾಗಿ ಬಂದ ಮೇಲೆ ಅದರ ಮಿತಿಗಳಿರುತ್ತೆ ನಿಜ. ಆದರೆ ಅವನು ದೇಹ ಅನ್ನೋ ಪ್ರಜ್ಞೆ ಕೇವಲ ಎಷ್ಟು 24 ಗಂಟೆ ಟೈಮ್ ಲೆಕ್ಕದಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮವಾದ ಅವನ ಆಂತರ್ಯದಲ್ಲೂ ಕೂಡ ಸ್ಟ್ಯಾಂಪ್ ಆಗಿಬಿಟ್ಟಿರುತ್ತೆ. ಬೇಕಾದಷ್ಟು ಉದಾಹರಣೆಗಳಿದೆ, ಆಮೇಲೂ ನಾವು ಈ ವಿಷಯವನ್ನು ನೋಡ್ತೀವಿ. ಶಿಶು ಜನಿಸುತ್ತೆ, ಆದರೆ ಅವತ್ತು ಬೆಳಿಗ್ಗೆ ಆಕೆಗೆ ಶೂಲೆ ಕಾಣಿಸ್ಕೊಳ್ಳುತ್ತೆ. ಮಧ್ಯಾಹ್ನದ ಅವಳು ಯಜಮಾನ್ರಿಗೆ ಹೇಳ್ತಾಳೆ, ಕ್ಷುದಿರಾಮನಿಗೆ, ಹೀಗಿದೆ ಲಕ್ಷಣಗಳಿದೆ, ಏನು ಮಾಡೋದು? ರಘುವೀರನಿಗೆ ನಾನು ಅಂದರೆ ಮನೆ ದೇವರು ನೈವೇದ್ಯ ತಯಾರಿಸ್ಬೇಕು, ಅನ್ನ ನೈವೇದ್ಯ ಮಾಡಬೇಕು, ನೈವೇದ್ಯ ತಯಾರಿಸ್ಬೇಕು, ಎಲ್ಲಿ ತೊಂದರೆ ಆಗ್ಬಿಡುತ್ತೋ. ಅವನಿಗೆ ಎಷ್ಟು ಕಾನ್ಫಿಡೆನ್ಸು, ಧೈರ್ಯ. ಅವನು ಹೇಳ್ತಾನೆ, ಹೆದರ್ಕೋಬೇಡ, ಅಂಥದ್ದೇನಾಗಲ್ಲ, ಹುಡ್ತಾ ಇರೋದೇ ಭಗವಂತ, ಅವನ ಕಾರ್ಯಕ್ಕೆ ಅವನು ಅಡ್ಡಿ ಮಾಡಲ್ಲ. ಇವತ್ತು ರಾತ್ರಿ ಧನಿಗೆ ಬಂದು ನಿನ್ನ ಜೊತೆ ಇರೋಕ್ಕೆ ಹೇಳ್ತೀನಿ. ಅವತ್ತು ರಾತ್ರಿ ನೈವೇದ್ಯನೂ ಸಲ್ಲಿಸಾಗುತ್ತೆ. ಅವತ್ತು ರಾತ್ರಿ ಮಗು ಜನನವಾಗುತ್ತೆ, ಬೆಳಗಿನ ಜಾವ ಹೆಚ್ಚು ಕಡಿಮೆ. ಆಕೆ ತಾಯಿ ಶುಶ್ರೂಷೆ ಮಾಡೋಷ್ಟರಲ್ಲಿ ನೋಡಿ, ಇನ್ನೊಂದು ತಮಾಷೆ ನಿಮ್ಗೆ ಹೇಳ್ತೀನಿ. ಅಂದರೆ ಶ್ರೀರಾಮಕೃಷ್ಣನ ವಿಶೇಷತೆ, ಇಟ್ಸ್ ಎನ್ ಓಪನ್ ಟಾಕ್. ನಾನು ಪೂರ್ವ ತಯಾರಿ ಅಷ್ಟೇನು ಮಾಡ್ಕೊಂಡಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮಗೆ. ಇದೊಂದು ಸಂವಾದದ ರೀತಿಯಲ್ಲಿರಲಿ, ಭಾಷಣ, ನಾನೇನೋ ತಿಳ್ಕೊಂಡ್ಬಿಟ್ಟಿದ್ದೀನಿ ನಿಮ್ಗೆ ಹೇಳಬೇಕು ಅಂತಲ್ಲ. ಶ್ರೀರಾಮಕೃಷ್ಣರಿಗೆ ಕೃಪೆ ಮಾಡಿದ್ದು ವಿಷ್ಣು, ಗದಾಧರ, ಗಯೆ. ಚಂದ್ರಮಣಿಗೆ ದೇವಿ ದರ್ಶನ ಚಂದ್ರಮಣಿ ದೇವಿಗೆ ದರ್ಶನ ಆಗಿದ್ಯಾವುದು? ಅವರ ಊರಿನ ಕಾಮಾರ್ಪುಕುರದ ಶಿವ ದೇವಾಲಯದ ಹತ್ರ ಬೆಳಕಿನ ಒಂದು ಪುಂಜ ಅವರಲ್ಲಿ ಪ್ರವೇಶ ಮಾಡಿ ಹರಿಹರ ಅಂದರೆ ಅಲ್ಲಿ ಭೇದವೇ ಇಲ್ಲ, ಭಗವಂತ ಸಾಕಾರವಾಗಿ ಬರ್ತಾ ಇದ್ದಾನೆ. ಅಲ್ಲೆಲ್ಲರೂ ಇದ್ದಾರೆ, ಅಲ್ಲಿ ತ್ರಿಮೂರ್ತಿಗಳು ಇದ್ದಾರಲ್ಲಿ, ಅಥವಾ ಅದಕ್ಕಿಂತ ಹೆಚ್ಚಿಂದಿದೆ ಅಂತ. ಇವರು ಮಗು ಹುಟ್ಟಿದೆ, ತಾಯಿ ಶುಶ್ರೂಷೆ ಮಾಡಿ ಬರೋಷ್ಟರಲ್ಲಿ ಮಗು ಎಲ್ಲಿ ಅಂತ ನೋಡಿದ್ರೆ ಅದು ಉರುಳ್ಕೊಂಡೋಗಿ ಅದೊಂದು ಭತ್ತ ಕಾಯಿಸುವಂಥ ಒಲೆಯಲ್ಲಿ, ಭತ್ತ ಕುಟ್ಟಕ್ಕೆಲ್ಲ ಆ ಒಲೆಯ ಬೂದಿಯಲ್ಲಿ ಅದು ಮೈಗೆ ಹಚ್ಕೊಂಡು ಮಲಗಿದೆ. ಅಂದರೆ ಮೈಗೆ ಅದೆಲ್ಲ ಬೂದಿ ಆಗಿಬಿಟ್ಟಿದೆ. ಅಂದರೆ ಅದು ಅಳಲಿಲ್ಲ, ಕರೀಲಿಲ್ಲ. ನೋಡಿ, ಅದಲ್ಲಿ ಹೋಗಿದೆ ಅಂದರೆ ಅಲ್ಲಿ ಏನೋ ಒಂದು ಅರ್ಥ ಇದೆ. ಇದನ್ನೆಲ್ಲ ನಾವು ಭಾವಿಸ್ಕೊಳ್ಬೇಕು. ಇದಾದಮೇಲೆ ಮಗು ಬೆಳೆಯುವ ಪರಿ ಇದೆಯಲ್ಲ, ಅದನ್ನು ಗಮನಿಸಿ. ಅದು ಕೂಡ ಇಡೀ ಊರಿಗೆ ಆಕರ್ಷಕವಾಗಿರುತ್ತೆ, ಮೊದಲನೇದು. ಎರಡನೇದು ಸೂಕ್ಷ್ಮಗ್ರಾಹಿಯಾಗಿರುತ್ತೆ. ಒಂದು ಜನರ ನಡೆನುಡಿ, ಎರಡನೇದು ಅವರ ಭಾವಗಳು, ಮೂರನೇದು ಅಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆ, ನಾಲ್ಕನೇದು ಧಾರ್ಮಿಕ ಆಚರಣೆ. ಇದಿಷ್ಟನ್ನು ಆ ಶಿಶು ಗ್ರಹಿಸ್ತಾ ಬರುತ್ತೆ. ನಾವೆಲ್ಲ ನಮ್ಮ ಒಂದು ವಲಯದಲ್ಲಿ ಮಗುವಿನ ಬೆಳವಣಿಗೆ ಸೈಕಾಲಜಿ ಪ್ರಕಾರನೂ ನಾವು ನೋಡಿದಾಗ ಈ ಥರ ಇರಲ್ಲ, ಅದು ಇನ್ನೂ ನಿಧಾನ ಇರುತ್ತೆ, ಅಥವಾ ಸಾಮಾನ್ಯ ಮನುಷ್ಯರ ಇದು ಬೇರೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಒಂದು ಸಣ್ಣ ಪ್ರಸಂಗ ನಡೆಯುತ್ತೆ. ಆ ಬಾಲಕ ಗದಾಧರನಿಗೆ 4 ವರ್ಷನೋ 5 ವರ್ಷನೋ ಇರ್ಬೋದು, ಅಥವಾ ಇನ್ನೊಂಚೂರ ಜಾಸ್ತಿ, ಒಂದು 6 ವರ್ಷ. ಒಂದು ಧರ್ಮಸಭೆ ನಡೆಯುತ್ತೆ ಊರಲ್ಲಿ. ಯಾವುದೋ ಒಂದು ವಿಷಯಕ್ಕೆ ಲಾಹ ಮನೆತನದಲ್ಲಿ ಎಲ್ಲ ಪಂಡಿತರು ಸೇರಿ ಏನೋ ಚರ್ಚೆ ಮಾಡ್ತಾ ಇರ್ತಾರೆ. ಆ ವಿಷಯ ತುಂಬ ಗಹನವಾದದ್ದು. ಅವ್ರಿಗೆ ಯಾರಿಗೂ ಅದನ್ನು ಪರಿಹಾರ ಕಂಡುಹಿಡಿಯೋಕ್ಕಾಗಲ್ಲ. ಶಾಸ್ತ್ರವನ್ನು ಹಿಡಿದು ಎಳಿತಾ ಇರ್ತಾರೆ ಆ ಕಡೆ ಈ ಕಡೆ, ಪರಿಹಾರ ಇಲ್ಲ. ಆದರೆ ಇವನು 5 ವರ್ಷದ ಹುಡುಗ,
5-6 ವರ್ಷನೇ ಆಗಿರ್ಬೇಕು ಅವನ್ನ, ಯಾಕೆಂದರೆ 8 ವರ್ಷಕ್ಕೆ ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ. ಸೊ ಈಸ್ ಯಂಗರ್. ನೋಡಿ, 6 ವರ್ಷಕ್ಕೆ ನಾವು ಮಕ್ಕಳನ್ನ ಶಾಲೆಗೆ ಹಾಕ್ತೀವಿ, ಆದರೆ ಈ ಮಗು 6-7ನೇ ವಯಸ್ಸಿಗೆ ಒಂದು ಇಕ್ಕಟ್ಟಾದ ಧಾರ್ಮಿಕ ವಿಚಾರವನ್ನು ಪರಿಹಾರ ಮಾಡುತ್ತೆ. ಅದು ಏನು ಪರಿಹಾರ ಮಾಡ್ತಾ ಮಗು, ಏನಾದರೆ ವಿಶೇಷತೆ, ಇದ್ರ ಬಗ್ಗೆ ನಮಗೆಲ್ರಿಗೂ ಕುತೂಹಲ. ಅದು ಯುಗಾವತಾರದಲ್ಲೂ ದಾಖಲಾಗಿರಲಿಲ್ಲ. ನನಗೆ ಆಮೇಲೆ ಇನ್ನೊಂದು ಪುಸ್ತಕ ಸಿಕ್ತು, ಶ್ರೀರಾಮಕೃಷ್ಣ ಭಾಗವತಂ ಅಂತ. ಇದು ಪ್ರಕಟಣೆ ಆಗಿದ್ದು 2000 ಪ್ರಥಮ ಮುದ್ರಣ, ಫೆಬ್ರವರಿ 2018. ಇದನ್ನು ಬರೆದ ಪುಣ್ಯಾತ್ಮನ ಬಗ್ಗೆ ಒಂಚೂರು ಹೇಳ್ಬಿಡ್ಬೇಕು ನಾನು. ಯಾಕಂದರೆ ಶ್ರೀರಾಮಕೃಷ್ಣರ ಜೀವನವನ್ನು ಮಾಸ್ಟರ್ ಮಹಾಶಯ ಒಂದು ಥರ ಅವನ ಮಾತುಗಳಲ್ಲಿ ದಾಖಲಿಸ್ತಾನೆ. ಆರ್ಡ್ರಿನ ರಾಮಕೃಷ್ಣ ಮಿಷನ್ನಿನ ಸ್ವಾಮಿಗಳು ಅವರು ಒಂಥರ, ಮತ್ತು ಕೆಲವು ವೆಸ್ಟರ್ನ್ ಡಿಸೈಪಲ್ಸ್, ಕ್ರಿಸ್ಟೋಫರ್ ಇಶರ್ವುಡ್ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು. ಇತ್ತೀಚೆಗೆ ನಮ್ಮ ಸ್ವಾಮಿಗಳು, ಅವ್ರ ಹೆಸರು ತಕ್ಷಣ ಬಾಯಿಗೆ ಬರ್ತಾಯಿಲ್ಲ, ಸೀರೀಸ್ ಬರೆದ್ರಲ್ಲ, ಅಲ್ಲ ಸರ್ವಪ್ರಿಯಾನಂದ್ರಲ್ಲ, ಇನ್ನೊಬ್ಬರು ಸೀರೀಸ್ ಬರೆದ್ರು ನೋಡು, ಮಾಸ್ಟರ್ ರಾಮಕೃಷ್ಣ ಆ್ಯಸ್ ವಿ ಸಾ ಹಿಮ್, ದೇ ಲೀವ್ಡ್ ವಿತ್ ಗಾಡ್. ಸ್ವಾಮಿ ಚೇತನಾನಂದ. ಈತ ಒಬ್ಬ ಸಂಸ್ಕೃತ ಪಂಡಿತ ಅಂತೆ. ಈತ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳೋದು ನೋಡಿ. ಇವ್ರ ಹೆಸರು ರಾಮೇಂದ್ರ ಸುಂದರ ಭಟ್ಟಾಚಾರ್ಯ ಭಕ್ತಿ ತೀರ್ಥ. ಅವ್ರ ಬಗ್ಗೆ ಹೇಳ್ಕೊಳ್ತಾರೆ, ನನಗಾಗ 8 ವರ್ಷ ವಯಸ್ಸು. ನನ್ನ ತಂದೆಯೊಂದಿಗೆ ರಾಣಿ ರಾಸಮಣಿಯ ಕಾಳಿ ದೇಗುಲಕ್ಕೆ ಹೋಗಿದ್ದೆ. ನನಗೆ ನೆನಪಿದ್ದಂತೆ ಅದು ಬೇಸಿಗೆ ಕಾಲದ ಒಂದು ಬೆಳಗಿನ ಜಾವ. ನಮ್ಮ ಮನೆ ಮೇದಿನಿಪುರ ಜಿಲ್ಲೆಯ ಬಗಡಿ ಕೃಷ್ಣನಗರ್ ಎಂಬ ಪ್ರದೇಶದಲ್ಲಿರುವ ಕೂನ್ಬೇಡಿಯ ಹಳ್ಳಿಯಲ್ಲಿತ್ತು. ಅಲ್ಲಿಂದ ಕಾಮಾರಪುಕುರಕ್ಕೆ 20 ಮೈಲಿ ದೂರ. ನನ್ನ ತಂದೆ ಶ್ರೀರಾಮಕೃಷ್ಣರ ಸಮವಯಸ್ಕರಾಗಿದ್ದರು. ಬಾಲ್ಯದಿಂದಲೇ ಅವರಿಬ್ಬರಿಗೂ ಪರಸ್ಪರ ಪರಿಚಯವಿದ್ದಿತ್ತು. ವಿಶೇಷವಾದ ಸ್ನೇಹವೂ ಇತ್ತು. ನಮ್ಮ ತಂದೆಯವರು ವರ್ಷಕ್ಕೆ 2-3 ಬಾರಿ ಕೋಲ್ಕತ್ತಾಕ್ಕೆ ಹೋಗಿ ಉಳಿದು ಬಿಡುತ್ತಿದ್ದರು. ಹಳ್ಳಿಯಿಂದ ಕೋಲ್ಕತ್ತಾಗೆ ಹೋದಾಗ ಮತ್ತು ಅಲ್ಲಿಂದ ತಿರುಗಿ ಬರುವಾಗ ದಕ್ಷಿಣೇಶ್ವರಕ್ಕೆ ಭೇಟಿ ನೀಡಿ ಕಾಮಾರಪುಕುರದ ಸುದ್ದಿ ಏನಾದರೂ ಇದ್ದರೆ ಅದನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸುತ್ತಿದ್ದರು. ಹಾಗೆಯೇ ಕಾಮಾರಪುಕುರಕ್ಕೆ ಏನಾದರೂ ಸುದ್ದಿ ಮುಟ್ಟಿಸುವುದಿದ್ದರೆ ಅವರಿಂದ ಕೇಳಿ ತಿಳಿದುಕೊಳ್ತಿದ್ರು. ಒಮ್ಮೆ ನನ್ನ ತಂದೆಯವರು ನನಗೆ ಹೇಳಿದರು, ನಡಿ, ನಿನ್ನನ್ನು ಇವತ್ತು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ತಾಯಿ ಕಾಳಿಯ ಪ್ರಸಿದ್ಧ ದೇವಾಲಯವನ್ನು ನೋಡುತ್ತೀಯೇ, ಹಾಗೆಯೇ ಜೀವಂತ ಭಗವಂತನ ದರ್ಶನ ಕೂಡ ಮಾಡುತ್ತೀಯೇ. ಆಮೇಲೆ ಅವರು ದಕ್ಷಿಣೇಶ್ವರ ದೇವಾಲಯಕ್ಕೆ ಬರ್ತಾರೆ. ಆಮೇಲೆ ಅವರು ಶ್ರೀರಾಮಕೃಷ್ಣನ ಮಾತನಾಡಿಸ್ತಾರೆ. ನೋಡಿ, ಇಬ್ಬರು ಪರಸ್ಪರ ಕುಶಲ ಸಮಾಚಾರಗಳನ್ನು ವಿಚಾರಿಸಿದರು. ಅನಂತರ ನಮ್ಮ ತಂದೆಯವರು ಶ್ರೀರಾಮಕೃಷ್ಣರಿಗೆ ದೀರ್ಘದಂಡ ಪ್ರಣಾಮ ಮಾಡಿ ಅವರ ಪಾದಧೂಳಿಯನ್ನು ಸ್ವೀಕರಿಸಿದರು. ನನ್ನ ಹಣೆಗೂ ಅದನ್ನು ಹಚ್ಚಿದರು. ಆನಂತರ ಹೇಳಿದರು, ನಿನಗೆ ಹೇಳಿದ್ನಲ್ಲ ಜೀವಂತ ಭಗವಂತನನ್ನು ತೋರಿಸುತ್ತೇನೆ ಎಂದು, ಇವರೇ ಆ ಜೀವಂತ ಭಗವಂತ. ಇವರ ಚರಣ ಸ್ಪರ್ಶ ಮಾಡಿ ಕೃತಾರ್ಥನಾಗು. ಹೀಗೆ ಹೇಳಿ ನನ್ನ ತಂದೆಯವರು ತಾವೇ ನನ್ನ ತಲೆಯನ್ನು ಠಾಕೂರರ ಪಾದಗಳ ಮೇಲೆ ಇರಿಸಿದರು. ಗುರು ಮಹಾರಾಜರು ಏನು ಆಶೀರ್ವಾದ ಮಾಡಿದ್ರು ಈ ಮಗುಗೆ? ನೀನು ದೀರ್ಘಾಯುಷಿಯಾಗುವೆ, ಮೊದಲನೇದು. ಎರಡನೇದು, ಪಂಡಿತನೂ ಆಗುವೆ, ದೀರ್ಘಾಯುಷನೂ ಆಗುವೆ, ದೀರ್ಘಾಯುಷಿಯೂ ಆಗುವೆ, ಪಂಡಿತನೂ ಆಗುವೆ. ನನಗೆ ಇದು ಕುತೂಹಲಕ್ಕೆ ಪುಸ್ತಕ ತಗೊಂಡೆ. ನನಗೆ ಗೊತ್ತಿರಾಗಲೇ ಶ್ರೀರಾಮಕೃಷ್ಣರು ಕೆಲವ್ರಿಗೆ ಆಶೀರ್ವಾದ ಮಾಡ್ಬೇಕಾದ್ರೆ ಈ ಥರ ಮಾಡಿದ್ದು ನಾನು ನೋಡಿಲ್ಲ ಇಲ್ಲ. ಅಂದರೆ ಅವರ ದಾಖಲೆಗಳನ್ನು ನೋಡಿದಾಗ ಈ ಪಂಡಿತನೂ ಆಗುವೆ ಅಂತ ಮಾಡ್ಬೇಕಾದ್ರೆ ಏನೋ ಕಾರಣ ಇರಬೇಕಲ್ಲ, ಅಂದರೆ ಅದು ಮುಂದೆ ಗೊತ್ತಾಗುತ್ತೆ. ಅವರು ಅವರ ದರ್ಶನದ 2.5 ವರ್ಷದ ಬಳಿಕ ಒಂದು ರಾತ್ರಿ ಕನಸಿನಲ್ಲಿ ಠಾಕೂರರು ನನಗೆ ಪ್ರಥಮ ದರ್ಶನದಲ್ಲಿ ಕಾಣಿಸಿಕೊಂಡಿದ್ದಂತೆಯೇ ಕಾಣಿಸಿಕೊಂಡು, ಏನೋ ಹುಡುಗ ಚೆನ್ನಾಗಿದ್ದೀಯಾ, ನಾನಿನ್ನು ಹೊರಟೆ ಎಂದರು. ಇದನ್ನು ಕೇಳಿ ನಾನು ಬೆಚ್ಚಿ ಬಿದ್ದು ಎದ್ದು ಕುಳಿತುಕೊಂಡೆ. ಅನಂತರ ನನಗೆ ತಿಳಿದು ಬಂತು, ಆ ರಾತ್ರಿಯೇ ಶ್ರೀರಾಮಕೃಷ್ಣರ ಮಹಾಸಮಾಧಿಯಾಯಿತು ಎಂದು. ಇದಾಗಿ ಬಹಳ ವರ್ಷಗಳು ಕಳೆದವು. ನನಗೆ ಆಗ 50 ವರ್ಷ ವಯಸ್ಸು. ಒಂದು ರಾತ್ರಿ ಕನಸಿನಲ್ಲಿ ಠಾಕೂರರು
ನಾನು ಹಿಂದೆ ನೋಡಿದ್ದ ರೂಪದಲ್ಲಿ ಕಾಣಿಸ್ಕೊಂಡು, ಏನೋ ಪಂಡಿತ ಸೌಖ್ಯ ತಾನೇ, ಸರಿಯಾಗಿ ಕೇಳಿಸ್ಕೋ ಎನ್ನುತ್ತಾ ಸಂಸ್ಕೃತದಲ್ಲಿ ಶ್ಲೋಕವೊಂದನ್ನು ಉಚ್ಚರಿಸಿದರು. ಆ ಶ್ಲೋಕ ಹೀಗಿತ್ತು ಅಂತ ಶ್ಲೋಕ ಹೇಳ್ತಾರೆ. ಅಲ್ಲ, ಅವ್ರಿಗೆ ಸಂಸ್ಕೃತ ಬರ್ತಿತ್ತಾ ಅಂತ ಅಂದರೆ ಆಶ್ಚರ್ಯಪಡಬೇಡಿ, ಅವ್ರಿಗೆ ಯಾವ ಭಾಷೆ ಬರ್ತಿರಲಿಲ್ಲ ಅನ್ನೋದಕ್ಕೆ ಅವರು ಇನ್ನೊಂದು ಕಡೆ ಹೇಳ್ತಾರೆ. ಶ್ರೀರಾಮಕೃಷ್ಣರು ನನಗೆ ಕನಸಿನಲ್ಲಿ ಕಾಣಿಸ್ಕೊಂಡು ತಮ್ಮ ಜೀವನದ ವೃತ್ತಾಂತವೊಂದನ್ನು, ಶ್ರೀರಾಮಕೃಷ್ಣರ ಬಗ್ಗೆ ನಾವು ತಿಳ್ಕೊಂಡಿರೋದು ಏನೇನು ಸಾಲದು ಅಂತ ನಾನು ಹೇಳೋದು. ನಾವು ತಿಳ್ಕೊಳ್ಳೋದೇನು, ರಾಮಕೃಷ್ಣ ಅಂತ ಸೈನ್ ಮಾಡ್ತಿದ್ರು, ರಾಮಕೃಷ್ಣರಿಗೆ ಭಾಷಾಜ್ಞಾನ ಇಲ್ಲ ಅಂತೆಲ್ಲ ನಾವು ಮಾತಾಡ್ಬಿಡ್ತೀವಿ ಕೆಲವು ಸಲ. ನಾವು ಪಂಡಿತರಲ್ವ, ದಡ್ರು. ಆದರೆ ನಿಜ ಏನು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಹೇ ಪಂಡಿತ, ನಿಮಗೆಲ್ರಿಗೂ ಗೊತ್ತಿರೋವಂತೆ ನಾನೊಬ್ಬ ಮೂರ್ಖ. ಆದರೆ ಹೊರಗಿನ ಈ ಮೌಢ್ಯ ನನ್ನ ಮಾರುವೇಷ. ಒಂದು ಬಾರಿ ನನ್ನ ಯುವ ಭಕ್ತನಾದ ವೈಕುಂಠನಾಥ ಸನ್ಯಾಲನಿಗೆ ನೀನು ರಾಮಾಯಣದಿಂದ ಶಬರಿಯ ವೃತ್ತಾಂತವನ್ನು ಓದಿ ಶ್ರವಣ ಮಾಡಿಸು ಎಂದು ಹೇಳಿದೆ. ನಾವು ಇದೆಲ್ಲ ಕೇಳಿದ್ದೀವಿ. ಶ್ರೀರಾಮಕೃಷ್ಣರು ಬಂದವ್ರಿಗೆ, ಓದೋಕ್ಕೆ ಚೆನ್ನಾಗಿ ಬರೋರಿಗೆ ಆ ಬುಕ್ ಓದು, ಈ ಬುಕ್ ಓದು, ಕೇಳಿಸ್ಕೊಳ್ಳೋಣ ಅಂತ ಹೇಳೋರು. ಸನ್ಯಾಲ ಮೂಲ ಸಂಸ್ಕೃತವನ್ನು ಓದದೆ ಅದರ ಬಂಗಾಳಿ ಅನುವಾದವನ್ನು ಮಾತ್ರವೇ ಓದಲು ಆರಂಭಿಸಿದ. ಸಂಸ್ಕೃತದಲ್ಲಿ ಓದಿದರೆ ನನಗೆ ಅರ್ಥವಾಗದೆಂದು ಅವನು ತಿಳಿದಿದ್ದ. ನಾನು ಅವನಿಗೆ ಹೇಳಿದೆ, ನೀನು ಸಂಸ್ಕೃತ ಮೂಲವನ್ನೇ ಓದು ಎಂದು. ವೈಕುಂಠ ನನ್ನ ಈ ಮಾತನ್ನು ಕೇಳಿ ಆಶ್ಚರ್ಯದಿಂದ ಬಾಯಿ ತೆರೆದು ನನ್ನತ್ತಲೇ ನೋಡಲಾರಂಭಿಸಿದ. ನಾನೊಬ್ಬ ನಿರಕ್ಷರ ಕುಕ್ಷಿ, ಹೀಗಾಗಿ ವಾಲ್ಮೀಕಿಯ ಸಂಸ್ಕೃತ ನನಗೆ ಹೇಗೆ ತಿಳಿಯುತ್ತದೆ ಎಂದು ಅವನ ಭಾವನೆ. ಆಗ ನಾನು ಅವನಿಗೆ ಹೇಳಿದೆ, ರಾಮಾಯಣ ಯಾರ ಕಥೆಯೋ ಅವನು ಇದರ ಮಧ್ಯೆಯೇ ಇದ್ದಾನೆ. ಆದ್ದರಿಂದ ರಾಮಾಯಣದಲ್ಲಿ ಏನೇನು ಬರೆದಿದೆಯೋ ಎಲ್ಲ ಇವನಿಗೆ ಗೊತ್ತು. ನಂಬಿಕೆ ಉಂಟಾಗದಿದ್ದರೆ ಇಲ್ಲಿ ಕೇಳು ಎನ್ನುತ್ತಾ ರಾಮಾಯಣದ ಅರಣ್ಯಕಾಂಡದ 74ನೇ ಅಧ್ಯಾಯದಿಂದ ಮೂಲ ಸಂಸ್ಕೃತ ಶ್ಲೋಕಗಳನ್ನು ಉಚ್ಚರಿಸಲು ಆರಂಭಿಸಿದೆ. ಶ್ರೀರಾಮಕೃಷ್ಣ ಆಮೇಲೆ ಇಷ್ಟೆಲ್ಲ ಯಾಕೆ ಹೇಳಿದೆ, ಇವರಿಗೆ ಮತ್ತೆ 80ನೇ ವಯಸ್ಸಲ್ಲಿ ಶ್ರೀರಾಮಕೃಷ್ಣರು ಆದೇಶ ಕೊಡ್ತಾರೆ, ನೀನು ನನ್ನ ಜೀವನ ಚರಿತ್ರೆ ಬರೀಬೇಕು, ಸಂಸ್ಕೃತದಲ್ಲಿ ಬರೀಬೇಕು ಅಂತ. ಆವಾಗ ಇವ್ರಿಗೆ ಒಂದು ದರ್ಶನದಲ್ಲಿ ಅಲ್ಲಿ ಏನು ನಡೀತು, ನಾವು ಯಾವ ಜೀವನ ಚರಿತ್ರೆಯಲ್ಲಿ ನೋಡಿದ್ರೂ ಸಿಕ್ಕದೇ ಇರ್ತಕ್ಕಂಥದ್ದು, ಆ ಧರ್ಮಶಾಸ್ತ್ರ ವ್ಯಾಖ್ಯಾನ ಏನು ಮಾಡಿದ್ರು, ಅಲ್ಲಿ ಏನು ಸಮಸ್ಯೆ ಆಗಿತ್ತು ಊರಲ್ಲಿ. ಈಗ ಬ್ಯಾಕ್ ಟು ದಿ ಆ್ಯಕ್ಷನ್ ಸೀನ್. ಏನು, ನಾವು ಕಾಮಾರ್ಪುಕುರದಲ್ಲಿದ್ದೀವಿ, ಅಲ್ಲಿ ಪಂಡಿತರ ಸಭೆ ನಡೆದಿದೆ. ಲಾಹಾಬಾಬುವಿನ ಮನೆಯಲ್ಲಿ ಪಂಡಿತರ ವಿದ್ವಾತ್ ಸಭೆ ನಡೀತಾ ಇದೆ. ಅಲ್ಲಿ ಸಮಸ್ಯೆ ಏನು ಅಂತ ಈಗ ಬರೀತಾರೆ ಇವರು. ಸಭೆ ನಡೆಯುತ್ತಿದ್ದಾಗ ಅನೇಕ ವರ್ಷಗಳಿಂದ ಹೊಟ್ಟೆ ನೋವಿನಿಂದ ಪೀಡಿತನಾಗಿದ್ದ ಒಬ್ಬ ಬ್ರಾಹ್ಮಣ ಯುವಕ ಅಲ್ಲಿಗೆ ಬಂದ. ಅಲ್ಲಿ ನೆರೆದಿದ್ದ ಪಂಡಿತರನ್ನು ಉದ್ದೇಶಿಸಿ ಹೀಗೆ ಹೇಳಿದ, ಸುಮಾರು 20 ವರ್ಷಗಳಿಂದ ನಾನು ಭಯಂಕರವಾದ ಹೊಟ್ಟೆ ನೋವಿನಿಂದ ನರಳುತ್ತಿದ್ದೇನೆ. ಅನೇಕ ಕಡೆಗಳಲ್ಲಿ ಬಹಳಷ್ಟು ಚಿಕಿತ್ಸೆ ಮಾಡಿಸ್ಕೊಂಡ್ರೂ ನನ್ನ ಈ ರೋಗ ಗುಣವಾಗಲಿಲ್ಲ. ಆಗ ಬಾಬಾ ತಾರಕನಾಥ, ನಾವು ಯಾರ್ಯಾರು ಕಾಮಾರ್ಪುಕರ ಆ ಕಡೆ ಎಲ್ಲ ಓಡಾಡಿದ್ದೀವೋ ನಮಗೆ ಗೊತ್ತು. ಈ ತಾರಕೇಶ್ವರ ತಾರಕ ದೇವಸ್ಥಾನ, ಅಲ್ಲಿ ನಿರಶನ ಕೈಗೊಂಡೆ, ಉಪವಾಸ ವ್ರತ. ರಾತ್ರಿಯಲ್ಲಿ ಭಗವಂತ ಸ್ವಪ್ನದಲ್ಲಿ ಕಾಣಿಸಿಕೊಂಡ. ನನಗೆ ಈ ರೀತಿ ಸಲಹೆ ನೀಡಿದ, ನಿನ್ನ ಗ್ರಾಮದ ಕೊನೆಯಲ್ಲಿ ಚಂಡಾಲನೊಬ್ಬ ವಾಸಿಸುತ್ತಿದ್ದಾನೆ. ನೀನು ಸ್ನಾನ ಆಹ್ನಿಕಗಳನ್ನು ಮುಗಿಸಿಕೊಂಡು ಭಕ್ತಿಯಿಂದ ಆ ಚಂಡಾಲನಿಗೆ ನಮಸ್ಕರಿಸಿ ಅವನ ಪಾದ ತೊಳೆದ ನೀರನ್ನು ಕುಡಿಯಬೇಕು. ಅನಂತರ ಅವನು ಊಟ ಮಾಡಿದ ಎಂಜಲನ್ನು ಕೇಳಿ ಪಡೆದು ಅದನ್ನು ಯಾವುದೇ ರೀತಿಯ ಅಸಹ್ಯ ಭಾವನೆ ಇಲ್ಲದೆ ತಿನ್ನಬೇಕು. ಆಗ ನಿನ್ನ ರೋಗ ಹೊರಟು ಹೋಗುತ್ತದೆ. ಈಗ ಸಮಸ್ಯೆ ಎಂದರೆ, ನಾನು ಹಾಗೆ ಮಾಡಿದಲ್ಲಿ ಸಮಾಜವು ನನ್ನನ್ನು ಜಾತಿಯಿಂದ ಹೊರಗೆ ಹಾಕುತ್ತದೆ. ನೀವೆಲ್ಲ ಪಂಡಿತರು ಇಲ್ಲಿ ಸೇರಿದ್ದೀರಿ, ನೀವೇ ನಿಶ್ಚಯಿಸಿ ಹೇಳಿ, ಬಾಬಾ ತಾರಕನಾಥನ ಸಲಹೆಯಂತೆಯೇ ನಾನು ನಡೆದುಕೊಳ್ಳಬೇಕೋ
ಮತ್ತು ಅದೇ ಸಮಯದಲ್ಲಿ ನಾನು ನನ್ನ ಜಾತಿಯನ್ನು ಹೇಗೆ ಉಳಿಸಿಕೊಳ್ಳಬೇಕು, ಅದರ ವಿಧಾನ ಹೇಗೆ? ಇದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿದೆ ಅವನಿಗೆ. ಸಮಸ್ಯೆ ಏನು ಅಂತ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಅವನು ಉಚ್ಚ ಕುಲದ ವ್ಯಕ್ತಿ, ಅವನಿಗೆ ಏನೋ ಭಗವಂತ ಹಾಗಂತ ಆದೇಶ ಕೊಟ್ಬಿಟ್ಟಿದ್ದಾನೆ, ಒಬ್ಬ ಶೂದ್ರನ ಮನೆಯಲ್ಲಿ ನೀನು ಆಹಾರವನ್ನು ಸ್ವೀಕರಿಸಬೇಕು, ಅವನ ಪಾದೋದಕವನ್ನು ತಗೊಳ್ಬೇಕು. ಆಮೇಲೆ ಅಲ್ಲಿ ದೊಡ್ಡ ಚರ್ಚೆ ನಡೆಯುತ್ತೆ ಆಗಲೇ ಹೇಳಿದಾಗೆ. ಆನಂತರ ಪಂಡಿತರು ಈ ವಿಷಯವನ್ನು ತಿಳಿದುಕೊಂಡು ತರ್ಕ ವಿತರ್ಕಗಳ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿದರು. ಆದರೆ ಸಮಾಧಾನಕರವಾದ ಯಾವ ಉತ್ತರವೂ ಸಿಗಲಿಲ್ಲ. ಈ ಸಭೆಯ ಶ್ರೋತೃವೃಂದದ ಮಧ್ಯೆ ಗದಾಧರನು ಇದ್ದನು. ಗದಾಧರ ಅವ್ರಿಗೆ ಎರಡು ಹೆಸರು. ಒಂದು ವಿಷ್ಣುವಿನ ಇದರಿಂದ ಗಯೆಯ ಗದಾಧರನ ಅಂಶ ಅಥವಾ ಅವನಿಂದ ಜನನವಾದದ್ರಿಂದ ಗದಾಧರ. ಎರಡನೇದು ಅವರ ಮನೆಯಲ್ಲಿ ರಘುವೀರನ ಪೂಜೆ ಆಗ್ತಿದ್ದರಿಂದ ಶ್ರೀರಾಮಕೃಷ್ಣ. ಇದು ಅವರಿಗೆ ರಾಮಕುಮಾರ, ರಾಮಸನ್ಯಾಲ, ಈ ರಾಮ ಹೆಸರುಗಳು ಅವ್ರ ಮನೆಯಲ್ಲಿ ತುಂಬ ಬಂದಿದೆ. ಈ ಗದಾಧರ ಇದ್ದವನು ಆಮೇಲೆ ನೋಡ್ರಿ, ಮಕ್ಕಳು ನಾವು ಬೈತೀವಿ ತಲಹರಟೆ ಮಾಡ್ತಾರೆ ಅಂತೆಲ್ಲ. ಯಾಕೆ ಅವತಾರ ಇವರು ಅಂತ ಇಲ್ಲೂ ಇನ್ನೊಂದು ಪಾಯಿಂಟ್ ಸಿಗುತ್ತೆ ನೋಡಿ. ಅವನು ಅನುಮತಿ ಕೇಳ್ತಾನೆ. ಅವನು ಪಂಡಿತರ ಬಳಿಗೆ ಹೋಗಿ ಸವಿನಯದಿಂದ ಪ್ರಾರ್ಥಿಸಿದನು. ಮೂಗು ತೋರಿಸಲಿಲ್ಲ ಅವನು. ನೀವು ಅನುಮತಿ ನೀಡುವುದಾದರೆ ನಾನೊಂದು ಮಾತು ಹೇಳಲು ಬಯಸುತ್ತೇನೆ, ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನನ್ನ ಅಭಿಪ್ರಾಯ ಹೇಳ್ತೀನಿ. ಹುಡುಗನೊಬ್ಬ ಈ ರೀತಿ ಇದ್ದಕ್ಕಿದ್ದಂತೆ ತಮ್ಮ ಬಳಿ ಬಂದು ಮಾತನಾಡಿದ್ದನ್ನು ಕಂಡು ಅವರೆಲ್ಲ ಅವಾಕ್ಕಾದರು, ಆಶ್ಚರ್ಯ ಆಯ್ತು. ಆದರೂ ಹೀಗೆ ಹೇಳಿದರು, ಒಳ್ಳೆಯದು, ಹೇಳು ನೋಡೋಣ. ಬಾಲಕ ಗದಾಧರ ಉತ್ತರಿಸಿದ, ಒಂದು ವೇಳೆ ಈ ವ್ಯಕ್ತಿ ಆ ಚಂಡಾಲನನ್ನು ಪುರುಷೋತ್ತಮ ಕ್ಷೇತ್ರಕ್ಕೆ, ಯಾವುದು ಪುರುಷೋತ್ತಮ ಕ್ಷೇತ್ರ? ಪುರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಜಗನ್ನಾಥನ ಅನ್ನಪ್ರಸಾದವನ್ನು ಅವನಿಗೆ ತಿನ್ನಿಸಿ ಉಚ್ಚಿಷ್ಟ ಅನ್ನಪ್ರಸಾದವನ್ನು ತಾನು ಸೇವಿಸಿದರೆ ಆಗ ಬಾಬಾ ತಾರಕನಾಥನ ಆದೇಶದಂತೆ ನಡೆದಂತೆಯೂ ಆಗುತ್ತದೆ, ಹಾಗೂ ಜಾತಿಯಿಂದ ಚ್ಯುತನಾಗುವ ಭಯವೂ ಇರದು. ಬಾಲಕನ ಮಾತುಗಳನ್ನು ಕೇಳಿದ ಪಂಡಿತರು ಸ್ತಂಭೀಭೂತರಾದರು. ಯಾಕೆಂತಂದರೆ ಪುರಿ ಜಗನ್ನಾಥನ ಪ್ರಸಾದಕ್ಕೆ ಆ ವಿಶೇಷ ಶಕ್ತಿ ಇದೆ. ಒಂದು ಅಕಸ್ಮಾತ್ ಒಂದು ನಾಯಿ ಕೂಡ ಅನ್ನಪ್ರಸಾದವನ್ನು ತಿಂದುಬಿಟ್ಟಿದ್ದನ್ನು ನಾವು ತಿಂದರೂ ಕೂಡ ಅದರಲ್ಲಿ ಯಾವ ದೋಷವೂ ಇಲ್ಲ ಅನ್ನೋದಿದೆ. ಇದನ್ನು ಕೇಳಿ ಅದುವರೆಗೂ ಶಾಸ್ತ್ರವನ್ನು ಹಿಡಿದುಕೊಂಡು ಜಗ್ಗಾಡ್ತಿದ್ದಂಥ ಅಷ್ಟು ಪಂಡಿತರು ಸುಸ್ತಾಗ್ಬಿಟ್ಟು ಆಮೇಲೆ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಮಗು, ನೀನು ಸಾಧಾರಣನಲ್ಲ, ನಾವೆಲ್ಲರೂ ನಿನ್ನಲ್ಲಿ ಜಗದ್ಗುರುವಿನ ಲಕ್ಷಣವನ್ನು ನೋಡುತ್ತಿದ್ದೇವೆ. ಇವಾಗ ಹೇಗೆ ಒಂದು ಕಾನೂನಿನ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಅಂತಿಮ ಅನ್ನುತ್ತೋ ಚೀಫ್ ಜಸ್ಟಿಸ್, ಹಾಗೆ ಶಾಸ್ತ್ರದ್ದು ಬಂದಾಗ ಜಗದ್ಗುರುಗಳು ಅದಕ್ಕೆ ನಿರ್ಣಯವನ್ನು ಕೊಡ್ತಾರೆ. ಅಂಥದ್ದೊಂದು ಕ್ವಾಲಿಟಿ ನಿನ್ನಲ್ಲಿ ನೋಡ್ತಾ ಇದ್ದೇವೆ. ಕಾಲಕ್ರಮದಲ್ಲಿ ಅದು ನಿಜವಾಗಲಿದೆ. ಇದು ನಮಗೆ ನೋಡಿ ಲೀಲಾ ಪ್ರಸಂಗದಲ್ಲೂ ಇಲ್ಲ, ಬೇರೆ ಅಂದರೆ ನಾನು ಬಟ್ಟು ಮಾಡಿ ತೋರಿಸ್ತಾ ಇಲ್ಲ. ಆದರೆ ಎಷ್ಟು ಶ್ರೀರಾಮಕೃಷ್ಣರ ಬಗ್ಗೆ ನಮಗೆ ಹೊಸದಾಗಿ ತಿಳ್ಕೊಳ್ಳೋಕ್ಕಿರುತ್ತೆ ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನು ಹೇಳಿದೆ. ಇನ್ನೊಂದು ಮುಖ್ಯವಾಗಿ ಅವರ ಬಾಲ್ಯದಲ್ಲಿ ನಮಗೆ ಕಂಡು ಬಂದಿದ್ದ ಅಂಶ ಅಂತಂದರೆ ಅವರು ಗುಣಗ್ರಾಹಿಯಾಗಿದ್ದರು ಅಂತ ನಾನು ಆಗಲೇ ಹೇಳಿದೆ. ಆದರೆ ಈ ಗುಣಗ್ರಾಹಿಯಾದವರು ಲೋಕ ಸಂಗ್ರಹಕ್ಕೆ ಅಥವಾ ಪ್ರಾಪಂಚಿಕ ಜೀವನಕ್ಕೆ ಎಷ್ಟರ ಮಟ್ಟಿಗೆ ಹೊಂದಿಕೆ ಆಗ್ತಾರೆ, ಆಗಲ್ಲ ಅನ್ನೋ ಒಂದು ಸಂಘರ್ಷ ಶುರು ಆಗುತ್ತೆ. ಲೌಕಿಕ ಮತ್ತು ಪಾರಮಾರ್ಥಿಕ ಸಂಘರ್ಷದ ಲಕ್ಷಣಗಳು ಪುಟ್ಟ ಬಾಲಕನಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಎರಡು ಪ್ರಸಂಗ ನಾನು ನಿಮ್ಗೆ ಹೇಳಬೇಕು. ಒಂದು, ಅವ್ರಿಗೆ ಉಪನಯನ ಆದಾಗ ಅವರು ಮೊದಲ ಭಿಕ್ಷೆಯನ್ನು, ಮಾತೃ ಭಿಕ್ಷೆಯನ್ನು ಧನಿಯಿಂದ ತಗೊಳ್ತಾರೆ. ಯಾಕೆಂದರೆ ಆಕೆಗೆ ಮಾತು ಕೊಟ್ಟಿರ್ತಾರೆ. ಅದು ಕೂಡ ಶಾಸ್ತ್ರ ವಿರುದ್ಧವಾದದ್ದೇ. ಶಾಸ್ತ್ರಗಳು ಇವರನ್ನು ಅನುಸರಿಸಬೇಕಾಗತ್ತೆ. ಅವತಾರ ಪುರುಷರು ಶಾಸ್ತ್ರಗಳನ್ನು ಅನುಸರಿಸಲ್ಲ, ಶಾಸ್ತ್ರಗಳು ಇವರನ್ನು ಅನುಸರಿಸುತ್ತೆ ಅಂತ ನಾನು ಹೇಳ್ತಾ ಇರೋದು. ಆದರೆ ಅಲ್ಲಿ ನಿಯಮಬಾಹಿರವಾಗಲ್ಲ ಅನ್ನೋದನ್ನು ಕೂಡ ನಾವು ನೋಡ್ತೀವಿ.
ಒಂದು ರೀತಿಯಿಂದ ಧನಿ ಆ ಮನೆತನಕ್ಕೆ ಅಥವಾ ಆ ಮನೆಯವರಿಗೆ ಮಾತೃಸ್ವರೂಪಿಣಿಯಾಗೇ ಇದ್ದವಳು. ಯಾಕೆಂದರೆ ನಾವಾಗಲೇ ನೋಡಿದ್ದೀವಿ, ಚಂದ್ರಮಣಿ ದೇವಿಗೆ ಭಾಳ ಆತ್ಮೀಯರಲ್ಲಿ ಧನಿ ಕೂಡ ಒಬ್ಬಳು. ಅವಳ ಹತ್ರ ಇವರು ಮಾತೃಭಿಕ್ಷೆ ಹಾಕ್ಸ್ಕೊಂಡೇ ನಾನು ಉಪನಯನ ಮಾಡ್ಕೊಳ್ಳೋದು ಅಂತ. ಆದರೆ ಮನೆಯವರಿಗೆ ಗೊಂದಲ ಎಲ್ಲಿ ಮತ್ತು ಆಮೇಲೆ ಇದೆಲ್ಲ ನಡೀತಾ ಇರೋದು ಯಾವಾಗ 1812ರಿಂದ 1836 ಶ್ರೀರಾಮಕೃಷ್ಣರು ಹುಟ್ಟಿದ್ದು. ಸೊ ಅವಾಗಿನ ಬಂಗಾಳ ಹೇಗಿತ್ತು, ಬಂಗಾಳದ ಗ್ರಾಮ ಹೇಗಿರುತ್ತೆ, ಆ ಗ್ರಾಮದಲ್ಲಿ ಜಾತಿ ಪದ್ಧತಿ ಹೇಗಿರುತ್ತೆ, ಅಲ್ಲಿ ಇಂಥದ್ದೊಂದು ಕ್ರಾಂತಿಕಾರಿ ಆಲೋಚನೆಯನ್ನು ಒಬ್ಬ ಬಾಲಕ ಮಾಡ್ತಾನೆ ಅಂತಂದರೆ ಅವನೇನು ಸಾಮಾನ್ಯನಾ ಅಂತ ನಾವು ಯೋಚನೆ ಮಾಡಬೇಕು. ಅದು ಅವರ ಬಾಲ್ಯದ ವಿಶೇಷತೆ. ಸತ್ಯಸಂಧತೆ ಇವೆಲ್ಲ ಅವ್ರ ಜೀವನದಲ್ಲಿ ಅಡಗಿಕೊಂಡು ಬಿಟ್ಟಿದೆ. ಈ ಸತ್ಯಸಂಧತೆಗೆ ಇನ್ನೊಂದು ಪ್ರಸಂಗ ನನಗೆ ನೆನಪಾಗುತ್ತೆ. ಅವರು ಪುಟ್ಟ ಮಗು ಆಗಿದ್ದಾಗಲೇ ಅಲ್ಲಿ ಊರಿಗೆ ಪುರಿ ಕ್ಷೇತ್ರಕ್ಕೆ ಹೋಗೋರೆಲ್ಲ ಅವ್ರ ಊರ ಮೇಲೆ ಹೋಗೋರು ಸಾಧುಗಳು. ಹಾಗೆ ಹೋಗಬೇಕಾದ್ರೆ ಕೆಲವರು ಅಲ್ಲಿ ಲಹಾ ಮನೆತಂದವರು ಹಾಕಿದ್ದಂಥ ಮಂಟಪದಲ್ಲಿ ಕಟ್ಟಿಸಿದಂಥ ಮಂಟಪದಲ್ಲಿತ್ತು. ಅಲ್ಲಿ ಭಿಕ್ಷೆ ಮಾಡಿ ಅದನ್ನು ತಿಂದು ಸ್ವಲ್ಪ ಭಜನೆ ಗಿಜನೆ ಮಾಡಿಕೊಂಡು ಸುಧಾರಿಸ್ಕೊಂಡು ಮುಂದಕ್ಕೆ ಹೋಗೋರು. ಅವ್ರಿಗೆ ಇವನು ಅಸಿಸ್ಟೆಂಟ್ ಆಗಿ ಕೆಲವು ಅಂದರೆ ಅವ್ರ ಜೊತೆ ಇವನು ಸ್ವಲ್ಪ ಸಮಯವನ್ನು ಕಳೀತಾ ಇದ್ದ ಬಾಲಕ. ನೋಡಿ, ಅವನು ಇನ್ನೆಲ್ಲೆಲ್ಲೋ ಹೋಗ್ತಿರಲಿಲ್ಲ. ಯೂಸ್ ಟು ಬಿ ವಿತ್ ದ ಸಾಧು ಸೇವೆ, ಸತ್ಸಂಗ ಅಲ್ಲೇ ಶುರು ಆಗಿತ್ತು ಅವನು. ಅಲ್ಲಿ ಒಂದಿನ ಏನಾಗುತ್ತೆ, ಅವರು ತುಂಬ ಮುದ್ದಾಗಿರ್ತಾನೆ, ಅವನು ಮುಗ್ಧನಾಗಿರ್ತಾನೆ, ಮುದ್ದಾಗಿರ್ತಾನೆ. ಆಮೇಲೆ ನೋಡಿ, ನಾವು ಎಲ್ಲ ಮಗುಲಿ ನಮ್ಮ ಫೋಟೋಗಳನ್ನು ನೋಡ್ಕೋಬೇಕು. ನಾವು ಪ್ರೀ ನರ್ಸರಿ ಮಗು ಫೋಟೋನೂ ಒಂದು ಕಾಲೇಜ್ ಹುಡುಗನ ಫೋಟೋನು ನೋಡ್ಕೊಂಡು ಈಗಿನ ನಮ್ಮ ಫೋಟೋನು ನೋಡ್ಕೊಂಬಿಟ್ರೆ ನಾವೆಷ್ಟು ಕಲುಷಿತವಾಗಿ ಹೋಗಿದ್ದೀವಿ ಅಂತ ನಮಗೆ ಗೊತ್ತಾಗತ್ತೆ. ನಮಗೇನು ವಿಶೇಷವಾಗಿ ಏನು ಯಾರೂ ಹೇಳಬೇಕಾಗಿಲ್ಲ. ಆ ಮುಗ್ಧತೆ ಜೊತೆಗೆ ಸರಳತೆ, ಆಮೇಲೆ ಮುದ್ದು ಆಗಿರೋದು. ಆ ಮುದ್ದು ಎಲ್ಲಿಂದ ಬರುತ್ತೆ, ಯಾಕೆ ಎಲ್ಲ ಮಕ್ಕಳು ಮುದ್ದಾಗಿ ಕಾಣಿಸ್ತಾರೆ ಅಂದರೆ ಅಲ್ಲಿ ಮುಗ್ಧತೆ ಇದೆ. ಆ ಮುಗ್ಧತೆ ಹೊರಟೋಗ್ತಿದ್ದಾಗೆ ಮುದ್ದು ಹೊರಟೋಗುತ್ತೆ, ಹಿಡ್ಕೊಂಡು ಬಾರ್ಸೋಣ ಅನಿಸ್ತಾ ಇರುತ್ತೆ. ಅದು ಬೇರೆ ವಿಷಯ. ಮೇಷ್ಟ್ರುಗಳಿಗೆ ಮಾಡ್ತಾರೆ ಕೆಲಸ, ತಂದೆ ತಾಯಿನೂ ಮಾಡ್ತಾರೆ. ನೋಡಿ, ಇಡೀ ಬಾಲಕ ಜೀವನದಲ್ಲಿ, ಬಾಲ್ಯದಲ್ಲಿ ಗದಾಧರನಿಗೆ ಎಲ್ಲೂ ನಮಗೆ ದಂಡನೆ ಆಯಿತು, ಶಿಕ್ಷೆ ಆಯಿತು ಅಂತಿಲ್ಲ. ನಾವು ಅಂದರೆ ಬೇರೆ ಇದರಿಂದನೂ ನೋಡ್ಬೋದು. ನಾವು ಇವಾಗ ರಾಮನ ಬಾಲ್ಯ, ಅವನು ಚಂದ್ರ ಬೇಕು ಅಂತ ಹಠ ಮಾಡ್ದ ಅಂತ ಅದು ಕವಿ ಕಲ್ಪನೆ ಎಲ್ಲ ಇರ್ಬೋದು. ಹಠ ಮಾಡ್ದ ಅವನು. ಕೃಷ್ಣಂದಂತೂ ಬಿಡಿ, ಅದು ವರ್ಲ್ಡ್ ಫೇಮಸ್. ಅವನು ವರ್ಲ್ಡ್ ಕಲ್ಗೆ ಹಾಕಟ್ಟಿದ್ರು ನಿಲ್ತಾರೆ. ಗದಾಧರ ಯಾಕಿದನ್ನು ಹೇಳ್ತಿದ್ದೀನಿ, ಆ ಮುಗ್ಧತೆ ಮತ್ತು ಆ ಮುದ್ದುತನ ಎರಡೂ ಅವನಲ್ಲಿ ಮೇಳೈಸ್ಬಿಟ್ಟಿತ್ತು. ಇಂಥ ಮಗು ಸಿಕ್ಕರೆ ಸಾಧುಗಳು ಬಿಡ್ತಾರ? ಅಂದರೆ ಪ್ಯೂರ್ ಮೈಂಡ್ ಇರ್ತಕ್ಕಂಥ ಸನ್ಯಾಸಿಗಳು ಇವನಿಗೆ ಅಲಂಕಾರ ಮಾಡೋದು ಅಥವಾ ಸಣ್ಣ ಪುಟ್ಟ ಇವನಿಗೆ ಹಾಡು ಹೇಳ್ಕೊಡೋದು, ಇವನಿಂದ ಹಾಡು ಕಲ್ತ್ಕೊಳ್ಳೋದು. ಒಂದಿನ ಇವನಿಗೆ ಬೈರಾಗಿ ವೇಷ, ಅವನು ಕೋಪಿನ ಕಟ್ತಾರೆ, ಮೈಗೆಲ್ಲ ಬೂದಿ ಕಳಿಸಿರಿ, ಅವನು ಹಾಡು ಬಂದ್ಬಿಡ್ತಾನೆ ಮನೆಗೆ. ಅವ್ರ ತಾಯಿ ಗಾಬರಿ ಆಗಿಬಿಡುತ್ತೆ. ನನ್ನ ಮಗ ಎಲ್ಲಿ ಸಾಧುಗಳು ಇವನ್ನ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ. ಆವಾಗ ಅಲ್ಲಿ ಏನಾಗುತ್ತೆ ಅಂತ ಒಂಚೂರು ನೋಡೋಣ. ಆವಾಗ ಆಮೇಲೆ ಅದನ್ನು ಇಂಟರ್ಪ್ರಿಟ್ ಮಾಡ್ಬೋದು. ಆ ಸತ್ಯಸಂಧತೆ ವಿಷಯಕ್ಕೆ ನಾನು ಇದನ್ನು ಹೇಳ್ತಾ ಇರೋದು. ಅಮ್ಮ ಅವನಿಗೆ ಹೇಳ್ಬಿಡ್ತಾರೆ, ನೀನು ಹೋಗಿ ಸಾಧುಗಳಿಗೆ ಇನ್ಮೇಲೆ ನೀನು ಸಾಧುಗಳ ಜೊತೆ ಹೋಗ್ಕೂಡ್ದು ಅಂತ ಮಾತು ತೊಗೊಂಡ್ಬಿಡ್ತಾರೆ. ನೋಡಮ್ಮ, ಸಾಧುಗಳು ನನ್ನನ್ನು ಹೇಗೆ ಅಲಂಕರಿಸಿದ್ದಾರೆ. ಪುರುಷೋತ್ತಮಂಜಿ ಎಂಥ ಅದ್ಭುತವಾದ ಭಾವಜೀವಿಗಳು ಅಂದರೆ, ನಮ್ಮಂಥವ್ರ ಕೆಲಸ ನಿಮ್ಮಂಥವ್ರ ಕೆಲಸ ಕಡಿಮೆ ಮಾಡಿಬಿಟ್ರು ಅವರು. ಈ 4 ಸಂಪುಟ ಬರೆದು ಇದನ್ನು ಒಂದು ಪ್ಲೇನಾಗಿ ರಿಪೋರ್ಟ್ ಥರ ಬರೆಯೋಕ್ಕೂ ನಮ್ಮ ಕಣ್ಣು ಕಟ್ಟು ಹಾಗೆ ಬರೆದಿರ್ತಾರೆ ನೋಡಿ.
ಅವನ ಮನೆಗೆ ಬಂದು ಹೇಳ್ತಾನೆ ಗದಾಧರ, ನೋಡಮ್ಮ ಸಾಧುಗಳು ನನ್ನನ್ನು ಹೇಗೆ ಅಲಂಕರಿಸಿದ್ದಾರೆ, ಇದನ್ನು ಕಂಡಾಗ ಮಾತ್ರ ಚಂದ್ರಮಣಿಯ ಎದೆ ತಲ್ಲಣಿಸಿತು. ತಪಸ್ಸು ಅಲ್ಲ, ಭಗವಂತನ ವರಪ್ರಸಾದವಾಗಿ ಬಂದಂಥ ಮಗ ಈ ಅವತಾರದಲ್ಲಿ ಬಂದ್ಬಿಟ್ರೆ ತಾಯಿ ಹೃದಯ ಹೇಗೆ ತಡ್ಕೋಬೇಕು? ಆ ಬೈರಾಗಿಗಳು ಮಗನ ಮನವೊಲಿಸಿ ಕರೆದುಕೊಂಡು ಹೋಗಿಬಿಟ್ರೆ, ತನ್ನ ಭಯವನ್ನು ಮಗನ ಮುಂದೆ ತೋಡಿಕೊಂಡು ಆಕೆ ಅತ್ತೇ ಬಿಟ್ಟಳು. ಗದಾಧರನಿಗೆ ಕಸಿವಿಸಿ ಆಯಿತು. ಅವನಿಗೆ ಎಷ್ಟೇ ಆಗಲಿ ತಾಯಿ ಕಸಿವಿಸಿ ಆಯಿತು. ಅಯ್ಯೋ, ನಾನೆಲ್ಲೂ ಹೋಗುವುದಿಲ್ಲಮ್ಮ. ಸಮಾಧಾನ ಪಡಿಸಲು ಎಷ್ಟೋ ಪ್ರಯತ್ನಿಸಿದ, ಆದರೆ ಪ್ರಯೋಜನವಾಗಲಿಲ್ಲ. ಆಗ ಗದಾಧರ ತಾನಿನ್ನು ಆ ಸಾಧುಗಳ ಬಳಿಗೆ ಹೋಗುವುದೇ ಇಲ್ಲ ಎಂದು ಶಪಥ ಮಾಡಿಬಿಟ್ಟ. ಎಷ್ಟ್ರಿ ಅವನ ವಯಸ್ಸು? 6 ವರ್ಷ 7 ವರ್ಷ. ಎಷ್ಟು ಮೆಚ್ಯೂರ್ಡ್ ಬಿಹೇವಿಯರ್ ಇದೆ ನೋಡಿ, ಎಷ್ಟು ಪ್ರಬುದ್ಧವಾದ. ನಮ್ಮ ಮಕ್ಕಳು ಒಂದು ಚಾಕ್ಲೇಟ್ ಹಠನೇ ಬಿಡಲ್ಲ. ಮತ್ತು ತಾಯಿಯ ಮುಂದೆ ಅದನ್ನು ಹೇಳಿಯೂ ಬಿಟ್ಟ. ಅಂತೂ ಕಡೆಗೆ ಚಂದ್ರಾದೇವಿಯ ಚಿಂತೆ ಹರಿಯಿತು. ಮಾತು ಕೊಟ್ಟ ಅಲ್ಲ ಮಗ, ಆಕೆಗೂ ಅಷ್ಟೇ ಕಾನ್ಫಿಡೆನ್ಸು, ಮಗ ಮಾತು ಉಳಿಸ್ಕೊಳ್ತಾನೆ ಅಂತ. ಇದು ಆಯ್ತಪ್ಪ, ಇದು ಇದರಲ್ಲೇನು ವಿಶೇಷತೆ ಇಲ್ಲ. ಯಾಕೆಂದರೆ ನಾವು ಸುಮ್ಮನೆ ಓದ್ಬಿಟ್ಟೆ ಯುಗಾವತಾರ ಶ್ರೀರಾಮಕೃಷ್ಣ ಅಂತ ನಾವು ಅಂದ್ಕೊಳ್ಳೋದಲ್ಲ. ಓದ್ಬೇಕಾದ್ರೆ ನಾವು ಯಾವ್ಯಾವ ಥರ ಯೋಚನೆ ಮಾಡ್ಬೋದು ಅಂತ. ಈಗ ಗದಾಧರ ಸಾಧುಗಳಿಗೆ ವಿದಾಯ ಹೇಳಿ ಬರಲು ಹೊರಟ. ಅವನ ಮನಸ್ಸು ಎಷ್ಟು ಪವಿತ್ರ ನೋಡಿ. ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಇನ್ನೇನು ಸಾಧುಗಳ ಹತ್ರ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿ ಅವನ ಗೆಳೆಯರ ಜೊತೆ ಆಟ ಆಡ್ಕೊಂಡಿರಲಿಲ್ಲ. ಅವನು ಈಸ್ ಕಮಿಟೆಡ್ ಟು ಯುವರ್ ರಿಲೇಷನ್ಶಿಪ್. ಅವನು ಆ ಸಾಧುಗಳ ಜೊತೆ ಏನು ತನ್ನ ಪವಿತ್ರವಾದ ಸಂಪರ್ಕ ಇದೆ, ಸಂಬಂಧ ಇದೆ, ಅದಕ್ಕೆ ಅವನು ಬದ್ಧನಾಗಿದ್ದಾನೆ. ಸತ್ಯಸಂಧತೆ ಇದು ನಾವು ಆಮೇಲೆ ನೋಡಿ, ರಾಮಕೃಷ್ಣರು ಗ್ರೇಟ್ ಅಂತೆಲ್ಲ ನಾವು ಹೇಳ್ತೀವಿ. ಎಲ್ಲಿ ಅವನು ಶಂಭು ಮಲ್ಲಿಕನ ತೋಟಕ್ಕೆ ಒಂದಿನ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದರು, ಹೋಗಲಿಲ್ಲ. ರಾತ್ರಿ 7:30 ಆಯಿತು, ಅವ್ರಿಗೆ ಕಸಿವಿಸಿ ಆಯಿತು. ಆಗ ಹೋಗಿ ಅವನು ತೋಟದ ಮನೆ ಗೇಟ್ ತೆಗೆದು ಒಳಗೆ ಕಾಲಿಟ್ಟು ನಾನು ಬಂದಿದ್ದೀನಿ ಅಂತ ಹೇಳಿ ವಾಪಸ್ ಬಂದರು ಅಂತಿದ್ದು. ಅವರೆಲ್ಲ ದೊಡ್ಡವರಾದ್ಮೇಲೆ ಅವ್ರಿಗೆ ದೇವಿ ಒಲುಮೆ ಎಲ್ಲ. ಇದನ್ನೆಲ್ಲ ನಾವು ಅಲ್ಲಿ ನೋಡ್ತೀವಲ್ಲ, ಅದ್ರ ಕನೆಕ್ಟ್ ಇಲ್ಲಿ ತೊಗೋಬೇಕು ನಾವು. ಆ ಸತ್ಯಸಂಧತೆ ಅನ್ನೋದು ಅದು ಅವ್ರ ಹುಟ್ಟುಗುಣ, ಅದು ಅವ್ರ ಒಳಗೆ ಆವಿರ್ಭಾವ ಆಗಿದೆ. ಯಾಕೆಂದರೆ ಅದು ಸತ್ಯಲೋಕದ ಆಚೆಗಿನ ಕೂಸು ಅದು. ನೋಡಿ, ಅವರು ಹೋಗಿ ಹೇಳ್ತಾರೆ, ವಿದಾಯ ಹೇಳಿ ಬರಲು ಹೊರಟ. ನನಗಿದು ತುಂಬ ಮನಸ್ಸು ಇದಾಯಿತು, ತಟ್ಟಿತು. ಅಲ್ಲಿದ್ದ ಸಾಧುಗಳಿಗೆಲ್ಲ ಅಚ್ಚರಿ. ಇದಕ್ಕಿಂತ ಆಶ್ಚರ್ಯ ಇನ್ನು ಮುಂದೆ ಇದೆ. ಸಾಧುಗಳಿಗೆ ಅಚ್ಚರಿ. ಯಾಕಪ್ಪ ಎಂದು ಕೇಳಿದಾಗ ಗದಾಧರ ಕಾರಣವನ್ನು ವಿವರಿಸಿದ. ಅವನು ಕಾರಣವನ್ನು ಹೇಳ್ತಾನೆ, ನಮ್ಮಮ್ಮ ಈ ಥರ ಬೇಜಾರು ಮಾಡಿಕೊಂಡ್ರು, ನಾನು ಮಾತು ಕೊಟ್ಟಿದ್ದೀನಿ. ಅದನ್ನು ಕೇಳಿ ಸಾಧುಗಳು ತಾವೇ ಎದ್ದು ಅವನ ಮನೆಗೆ ಬಂದರು. ತಾಯಿಯನ್ನು ಕರೆದು ಹೇಳಿದರು, ಅಮ್ಮ, ನಿಮ್ಮ ಹುಡುಗನನ್ನು ಕರೆದುಕೊಂಡು ಹೋಗುವ ಆಲೋಚನೆ ಎಂದೂ ನಮ್ಮ ಮನಸ್ಸಿಗೆ ಬಂದಿರಲಿಲ್ಲ. ತಾಯಿ ತಂದೆಯರ ಸಮ್ಮತಿ ಇಲ್ಲದೆ ಇಂತಹ ಎಳೆಯ ಬಾಲಕನನ್ನು ಕರೆದೊಯ್ದರೆ ಅದು ಕಳ್ಳತನ ಮಾಡಿದಂತೆಯೇ ಸರಿ. ಸಾಧುಗಳಾದವರು ಅಂತಹ ಪಾಪವನ್ನು ಮಾಡಿಯಾರೇನಮ್ಮ? ಈಗ ತಾಯಿ ರಿಯಾಕ್ಷನ್ ನನಗೆ ಇದ್ದಿದ್ದು ಇಷ್ಟ ಆಯಿತು. ಈಗ ಚಂದ್ರಾದೇವಿಯ ಶಂಕೆ ಪೂರ್ತಿ ಮಾಯವಾಯಿತು, ಮನಸ್ಸು ಹಗುರವಾಯಿತು. ಮಗನನ್ನು ಹಿಂದಿನಂತೆಯೇ ಸಾಧುಗಳ ಬಳಿಗೆ ಹೋಗಲು ಬಿಟ್ಟಳು. ಇಲ್ಲಿ ಯಾರು ಹೆಚ್ಚು ಅಂತ ಹೇಳೋಣ ರೀ ನಾವು? ತಾಯಿ ಹೆಚ್ಚು, ಮಗ ಹೆಚ್ಚು? ನಾವಾಗಲೇ ನೋಡಿದ್ವಿ, ಆಕೆ ಸರಳ ಹೃದಯದವರು, ಭಾಳ ಮುಗ್ದಳು. ಇಂಥವ್ರ ಹೊಟ್ಟೆಲಲ್ಲದೆ ಇನ್ಯಾರ ಹೊಟ್ಟೆಲಿ ಶ್ರೀರಾಮಕೃಷ್ಣರು ಹುಟ್ಟೋಕ್ಕೆ ಸಾಧ್ಯ ಅಂತ. ಇದು ಅವರ ಬಾಲ್ಯದಲ್ಲಿ ಇನ್ನೂ ಒಂದೆರಡು. ಆಮೇಲೆ ಹೊಳಹುಗಳನ್ನು ನೋಡ್ಬೋದು. ಅವರ ಆಧ್ಯಾತ್ಮಿಕ ಜೀವನ ಹೇಗೆ ವಿಕಸಿತವಾಗುತ್ತೆ ಅಥವಾ ಬೆಳೆಯುತ್ತೆ ಅನ್ನೋದನ್ನು ಎರಡು ಪ್ರಸಂಗದಲ್ಲಿ ನೋಡ್ತೀವಿ. ಒಂದು, ಅವರು
ಚಿಕ್ಕ ಮಗುವಾಗಿದ್ದಾಗಲೇ ಎಷ್ಟೋ ಸಲ ಅನ್ಯಮನಸ್ಕರಾಗ್ತಾಯಿದ್ರು. ಅಂದರೆ ಬೇರೆ ಬಾಲಕರ ಥರ ಅಲ್ಲ, ತಮ್ಮದೇ ರೀತಿಯಲ್ಲಿ ತಾವು ಮನಸ್ಸನ್ನು ಸ್ತಬ್ಧಗೊಳಿಸ್ಕೊಳ್ತಾಯಿದ್ರು. ಇದಕ್ಕೊಂದಷ್ಟು ಉದಾಹರಣೆಗಳಿವೆ. ಅದರಲ್ಲಿ ಬೆಸ್ಟ್ ಅಂತಂದರೆ ಅವ್ರಿಗೆ ಶಿವನ ವೇಷ ಹಾಕೋದು. ಊರಿನಲ್ಲಿ ನಾಟಕ ಮಾಡಬೇಕು ಅಂತಾಗಿ ಆ ಶಿವ ವೇಷಧಾರಿ ಯಾವುದೋ ಕಾರಣದಿಂದ ಅನಾರೋಗ್ಯಕ್ಕೆ ಒಳಗಾದಾಗ ಅವನಿಗೆ ಯಾರದಕ್ಕೆ ಅರ್ಹ ವ್ಯಕ್ತಿ ಅಥವಾ ಅರ್ಹ ಮನುಷ್ಯ ನೋಡಿದಾಗ ಬಾಲಕ ಗದಾಧರ. ಯಾಕೆ ಕ್ವಾಲಿಫೈ ಆಗಿರ್ತಾನೆ? ಅವನಾಗಲೇ ಮಕ್ಕಳ ಜೊತೆ ಎಲ್ಲ ಗುಂಪು ಕಟ್ಕೊಂಡು ಸಾಕಷ್ಟು ತಾಲೀಮು ಮಾಡ್ತಾ ಇರೋದನ್ನ ಹಿರಿಯರು ಗಮನಿಸಿರ್ತಾರೆ, ಮಕ್ಕಳು ಇಷ್ಟಪಟ್ಟಿರ್ತಾರೆ, ಸರಿ ಇವನ್ನ ಒಪ್ಪಿಸ್ತಾರೆ. ಆದರೆ ಈ ಸರಳತೆ ಮುಗ್ಧತೆ ಅನ್ನೋದು ಒಳಗೊಂದು ಹೊರಗೊಂದು ಇಲ್ಲ ಅನ್ನೋದಕ್ಕೂ ಹೇಗಾಗತ್ತೆ ಅಂದರೆ, ಶಿವನ ವೇಷ ಹಾಕ್ಬಿಟ್ರೆ ಶಿವನ ಆವಿರ್ಭಾವ ಆಗಿಬಿಡುತ್ತಲ್ಲಿ. ಅವರು ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಸ್ಟಿಲ್ ಆಗ್ಬಿಡ್ತಾರೆ, ಅವರು ಸಮಾಧಿಸ್ಥರಾಗ್ಬಿಡ್ತಾರೆ. ಇದು ಒಂದು ಪ್ರಸಂಗ. ಎರಡನೇದು, ಅವ್ರನ್ನ ವಿಶಾಲಾಕ್ಷಿ ದರ್ಶನಕ್ಕೆ ಊರಿನ ಹೆಂಗಳೆಯರು ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಅಷ್ಟೇ ನೋಡಿ, ಅಲ್ಲೂ ಅವನು ಮೊದಲು ಹೋಗೋ ಯೋಚನೆ ಮಾಡಿರಲ್ಲ. ಪ್ರಸನ್ನಮಯಿ ಹೊರಡ್ತಾಳೆ. ಪ್ರಸನ್ನಮಯಿ ಈಸ್ ಈಕ್ವಲ್ ಟು ಚಂದ್ರಮಣಿ ಅವನಿಗೆ, ಆ ಮಗುಗೆ. ಸೊ ಅವನೇನು ಮಾಡ್ತಾನೆ, ನಾನು ಬರ್ತೀನಿ ಅಂತ. ಸರಿ ಬಂದರೆ ಇನ್ನೂ ಸಂತೋಷ ಅಲ್ಲ, ಇಷ್ಟು ಒಳ್ಳೆ ಮಗ ಅಂತ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ದಾರಿಯಲ್ಲಿ ಅವನಿಗೆ ಮತ್ತೆ ಸಮಾಧಿಸ್ಥನಾಗ್ತಾನೆ. ಇದು ಎರಡನೇದು. ಆಮೇಲೆ ಇನ್ನೊಂದು ನಮಗೆಲ್ಲ ಗೊತ್ತಿದೆ, ಅವನು ಗದ್ದೆ ಬದುವಿನ ಮೇಲೆ ಹೋಗ್ತಾ ಪುರಿ ತಿಂತ. ಅಂದರೆ ಮನಸ್ಸು ಅವನದ್ದು ಬೇರೆ ಬಾಲಕರ ಥರ ಈ ಒಂದು ಇದರಲ್ಲಿ ಇರ್ತಿರಲಿಲ್ಲ ಅಂತ. ಮೂರನೇದು, ಅವರು ಮಾನವೀಯ ಸಂಬಂಧಗಳನ್ನು ಹೇಗೆ ಉದಾತ್ತೀಕರಿಸ್ತಾ ಇದ್ರು ಅನ್ನೋದಕ್ಕೆ ಅವ್ರಿಗೆ ಅವರ ಲಾಹ ಮನೆತನದ ಒಬ್ಬ ಪುಟ್ಟ ಬಾಲಕ, ಅವನ ಹೆಸರು ಗಯಾ ವಿಷ್ಣುನೋ ಏನೋ ಅವನ ಹೆಸರಿದೆ. ಅವನ ಜೊತೆ ಇವರಿಗೆ ಅವಿನಾಭಾವ ಸಂಬಂಧ. ಅವನಿಗೆ ಹಂಚ್ಕೊಡ್ದೆ ಅಥವಾ ಅವನಿಗೆ ಹಂಚಿದೆ ಇವರೇನು ತಿಂತಾ ಇರಲಿಲ್ಲ. ಅಂದರೆ ಮುಂದೆ ಅದನ್ನು ನಾವು ಹೃದಯರಾಮನ ಸಂಬಂಧದಲ್ಲಿ ನೋಡ್ಬೋದು, ಅಥವಾ ತಮ್ಮ ಬೇರೆ ಭಕ್ತರ ವಿಚಾರದಲ್ಲಿ ನೋಡ್ಬೋದು. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಬಾಲ್ಯ ಅನ್ನೋದು ಅದೊಂದು ಅಭೂತಪೂರ್ವವಾದಂತಹ ಘಟ್ಟ. ಇದನ್ನು ನಾವು ಸಾಮಾನ್ಯರ ದೃಷ್ಟಿಯಿಂದ ನೋಡಿದಾಗ ನಮಗೆ ಅದರ ಹೊಳಹುಗಳು ತಿಳಿಯೋದಿಲ್ಲ. ಬಟ್ ನಾನೀಗ ಕೊಟ್ಟಂಥ ಕೆಲವು ಉದಾಹರಣೆಗಳನ್ನು ಗಮನಿಸಿ ನೋಡಿದಾಗ ಆಗುತ್ತೆ. ಇದು ಒಂದು ಭಾಗ ಆಯಿತು. ಆದರೆ ಬದುಕು ಇಷ್ಟೇ ಸುಂದರವಾಗಿರಲ್ಲ ಅಲ್ಲ. ಹುಡುಗನಿಗೆ 8 ವರ್ಷ ಆಗಿದೆ, ಅಪ್ಪನಿಗೆ 68 ವರ್ಷ ಆಗಿದೆ. ಆತ ಸೋದರಳಿಯನ ಮನೆಗೆ ದುರ್ಗಾಷ್ಟಮಿಗೆ ಹೋಗ್ತಾರೆ. ದುರ್ಗಾಷ್ಟಮಿಯ ದಿನ ಅವರ ಅವಸಾನವಾಗೋಗುತ್ತೆ. ಎಷ್ಟು ಚೆನ್ನಾಗಾಗತ್ತೆ ಆ ಪ್ರಸಂಗನೂ. ನಾನು ಮತ್ತೆ ಓದಲ್ಲ, ನೀವು ಓದಬೇಕು. ಅವ್ರಿಗೆ ಬಂಗಾಳದಲ್ಲಿ ಅದೇನೋ ಗೊತ್ತಿಲ್ಲ, ಆಮಶಂಕೆ ಅನ್ನೋದು ಮಹಾಮಾರಿ. ಅದು ತಗಲಿರುತ್ತೆ, ಅದು ವಾಸಿ ಆಗಲ್ಲ. ಇರಲಿ, ಸೋದರಳಿಯನ ಮೇಲೆ ಅವ್ರಿಗೆ ತುಂಬ ಪ್ರೀತಿ. ಅವನ ಮನೆಯಲ್ಲಿ ಹೋಗ್ತಾರೆ ಹಬ್ಬಕ್ಕೆ. ಅದು ದೊಡ್ಡ ಮಗನ ಕರ್ಕೊಂಡು ಹೋಗ್ತಾರೆ. ವಿಧಿಲಿಖಿತ ಅನ್ನೋದೇನಿರುತ್ತೆ ನೋಡಿ, ರಾಮ್ಕುಮಾರನ್ನ ದೊಡ್ಡ ಮಗನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದರೆ ರೋಗ ಬುಲ್ಬಣಿಸುತ್ತೆ. ಅಷ್ಟಮಿ ದಿನವೇ ಕಾಯ್ತಾ ಇರ್ತಾರೆ ಅವರು ದೇವಿ ವಿಸರ್ಜನೆ ಮಾಡಿ ಬರಲಿ ಅಂತ. ಬಂದಾಗ ಅವನು ಸೋದರಳಿಯ ಕೇಳ್ತಾನೆ, ಎಲ್ಲ ರಘುವೀರನ ಜಪ ಎಷ್ಟು ಯಾವಾಗಲೂ ಮಾಡ್ತಾ ಇದ್ದೆ ನೀನು, ಇವತ್ತ್ಯಾಕೆ ಸುಮ್ಮನೆ ಇದೆಯಾ, ನಿತ್ರಣ ಹೋಗಿದೆಯಾ ಅಂತ. ಇಲ್ಲ ನನ್ನ ಕೂರಿಸು ಅಂತ. ನಾವು ಹೇಳೋಕ್ಕೂ ಶಕ್ತಿ ಇರಲ್ಲ. ಕೂರಿಸಿದಾಗ 3 ಸಲ ಅವನು ಉಚ್ಚಾರಣೆ ಮಾಡಿ ರಘುವೀರನ ನಾಮವನ್ನು ಉಚ್ಚರಿಸಿ ದೇಹ ಬಿಟ್ಬಿಡ್ತಾನೆ. ನೋಡಿ, ಆಗ್ತಾನೆ ದೇವಿ ವಿಸರ್ಜನೆ ಮಾಡಿ ಬರ್ತಾರೆ. ಆಮೇಲೆ ಇವನು ತಂದೆಯ ಸಂಸ್ಕಾರ ಮಾಡಬೇಕಾಗುತ್ತೆ ಬೆಳಗಿನ ಜಾವದಲ್ಲಿ. ಮಾರನೇ ದಿನ ಈ ಕಡೆ ಕಾಮಾರ್ಪುಕರಕ್ಕೆ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಒಂದು ಘಟ್ಟ ಶ್ರೀರಾಮಕೃಷ್ಣರ ಬಾಲ್ಯದ್ದು 8 ವರ್ಷಕ್ಕೆ ಮುಗೀತು. ಅದರಿಂದ ಆಚೆಗೆ ಇನ್ನೊಂದು ಘಟ್ಟ ಶುರು ಆಗುತ್ತೆ. ತಂದೆ ಇಲ್ಲದಲೇ ತಾಯಿಯ ಮುದ್ದಿನಲ್ಲಿ ಮತ್ತು ಬೇರೆ ಇನ್ನೊಬ್ಬ ಅಣ್ಣನ ಆಶ್ರಯದಲ್ಲಿ ಬೆಳೆಯೋದು. ಮತ್ತು ಆಮೇಲೆ
ಈಗ ರಾಮ್ಕುಮಾರನಿಗೆ ಕಷ್ಟಗಳು ಬರುತ್ತೆ, ಅವನು ಕಲ್ಕತ್ತಕ್ಕೆ ಹೋಗ್ತಾನೆ. ಕಲ್ಕತ್ತದಿಂದ ಇನ್ನೊಂದು ಭಾಗ ಶುರು ಆಗುತ್ತೆ. ರಾಮ್ಕುಮಾರನಿಗೆ ನಿಮಗೆಲ್ಲ ಗೊತ್ತು, ರಾಣಿ ರಾಸಮಣಿ ದೇವಸ್ಥಾನದಲ್ಲಿ ಮೊದಲಿಗೆ ಅವನು ವಿರೋಧಿಸಿದ್ರು ಕೂಡ ಕೊನೆಗೆ ಅವನಲ್ಲಿ ಅರ್ಚಕನಾಗಿ ಇರ್ತಾನೆ. ಆಮೇಲೆ ಶ್ರೀರಾಮಕೃಷ್ಣರ ನಿಷ್ಠೆ ಅನ್ನೋದು ಎಷ್ಟಿರುತ್ತೆ ನೋಡಿ. ಒಂದಷ್ಟು ದಿನ ಅವರಲ್ಲಿ ಊಟ ಮಾಡಲ್ಲ, ಅಕ್ಕಿ ಪಡಿ ತಗೊಂಡು ಅವರೇ ಅಡುಗೆ ಮಾಡಿಕೊಂಡು ಗಂಗಾ ಜಲದಲ್ಲಿ. ಈ ಮಧ್ಯದಲ್ಲಿ ಅವರು ವಿದ್ಯೆಯನ್ನು ನಿರಾಕರಿಸ್ತಾರೆ. ಅಕ್ಕಿ ಬಾಳೆಹಣ್ಣು ಗಂಟು ಕಟ್ಟೋ ವಿದ್ಯೆ ನನಗೆ ಬೇಡ. ನೋಡಿ, ನಾವೆಲ್ಲ ಮಕ್ಕಳಿಗೆ ಬೋಧಿಸೋದು ಪ್ರಾಪಂಚಿಕವಾಗಿ ಹೇಗೆ ಸೊಗಸಾಗಿ ಬದುಕಬೇಕು ಅಂತ. ಆದರೆ ಇವ್ರ ತರ್ಕನೇ ಬೇರೆ ಇರುತ್ತೆ. ಮತ್ತು ಇವರು ಎಷ್ಟು ಲಾಜಿಕಲ್, ನಾವಾಗಲೇ ಶಾಸ್ತ್ರಗಳನ್ನು ಇವರು ತಿರ್ಸ್ತಾ ಇರಲಿಲ್ಲ, ಆದರೆ ಶಾಸ್ತ್ರಗಳ ತಿರುಳನ್ನು ಸರಿಯಾಗಿ ತಿಳಿಸಿ ಹೇಳೋರು. ಪುಣ್ಯಕ್ಕೆ ಅವ್ರ ಮನೆಯವ್ರು ಚೆನ್ನಾಗಿ ಅರ್ಥನೂ ಮಾಡಿಕೊಂಡ್ರು. ಅವರು ಅಕ್ಕಿ ಬಾಳೆಹಣ್ಣು ಗಂಟು ಕಟ್ಟೋ ವಿದ್ಯೆ ಬೇಡ ಅನ್ನೋದಕ್ಕೆ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡ್ರು ಅಂದರೆ, ಅವ್ರಿಗೆ ಈ ಲೌಕಿಕದ ಯಾವ ಆಕರ್ಷಣೆಯೂ ಅವ್ರನ್ನ ಹಿಡಿತಾ ಇರಲಿಲ್ಲ. ರಾಮ್ಕುಮಾರನ್ನು ಕೂಡ ಅವರು ವಿರೋಧಿಸ್ತಾರೆ ಮೊದಲು. ಏನು ನೀನು ಈ ದೇವಸ್ಥಾನಕ್ಕೆ ಒಪ್ಕೊಂಡ್ಬಿಟ್ಟಿದ್ಯಾ? ಆಮೇಲೆ ಪಡಿ ಅಕ್ಕಿ ನಾನಾಗಲೇ ಹೇಳಿದೆ ಮಾಡ್ತಾರೆ. ಮಥುರಾ ಅಲ್ಲಿಗೆ ಇವ್ರನ್ನ ನೋಡ್ತಾನೆ. ಕೆಲವು ಸಂದರ್ಭದಲ್ಲಿ ಇವ್ರನ್ನ ನೋಡ್ತಿದ್ದಾಗೆ ಗುಣಗ್ರಾಹಿ ಅವನು ಗುರ್ತಿಸ್ಬಿಡ್ತಾನೆ. ಎಲ್ಲ ಎಷ್ಟು ಚೆನ್ನಾಗಿ ಅವತಾರ ಲೀಲೆ ಆರಂಭ ಆಗುತ್ತೆ ಅಂದರೆ, ಮೆಲ್ಲಗಲ್ಲಿ ಹೃದಯರಾಮ ಬರ್ತಾನೆ. ಇವರು ರಾಧಾ ಗೋವಿಂದ ಸ್ವಾಮಿ ಅರ್ಚಕರಾಗ್ತಾರೆ. ಆಮೇಲೆ ಇವರ ಪ್ರಾಕ್ಟಿಕಲ್ ವಿಸ್ಡಮ್ 2-3 ಸಲ ಅಲ್ಲಿ ಗಮನಕ್ಕೆ ಬರುತ್ತೆ. ಒಂದು, ರಾಧಾ ಗೋವಿಂದ ಸ್ವಾಮಿಯ ವಿಗ್ರಹ ಬಿದ್ದು ಕಾಲು ಮುರಿದೋದಾಗ, ಅದರ ಭಿನ್ನವಾದಾಗ ಅದನ್ನು ಇವರೇ ರಿಪೇರಿ ಮಾಡ್ತಾರೆ. ಎರಡನೇದು, ಇವರು ಶಿವನ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡೋದನ್ನ ಮಥುರಾ ನೋಡ್ತಾನೆ. ಅವನು ಎಷ್ಟೇ ಲೌಕಿಕ ಇರ್ಬೋದು, ಅವನೆಷ್ಟೇ ಲಂಪಟ ಇರ್ಬೋದು, ಅವನೆಷ್ಟೇ ಪ್ರಾಪಂಚಿಕ ಇರ್ಬೋದು, ಆದರೆ ಅವನು ಎಷ್ಟರ ಮಟ್ಟಿಗೆ ಗುಣಗ್ರಾಹಿ ಅಂದರೆ, ಆ ಶಿವನ ವಿಗ್ರಹ ಇವರು ಪೂಜೆ ಮಾಡ್ತಾ ಇರೋದನ್ನ ದೂರದಿಂದ ನೋಡಿ ಆಮೇಲೆ ಹೃದಯನ ಕರೆದು ಕೇಳ್ತಾನೆ, ಎಲ್ಲಿಂದ ತಂದ್ರಿ ವಿಗ್ರಹ ಅಂತ. ತರೋದೇನೋ ನಾವು ಮಾವ ತಯಾರಿಸಿದ್ದು ಅಂತ. ನಾನು, ಓ ಹೌದಾ, ಹಾಗಾದ್ರೆ ಪೂಜೆ ಆದಮೇಲೆ ಆ ವಿಗ್ರಹ ನನಗೆ ಕಳಿಸ್ಕೊಡು. ಅಂಡ್ ಎಷ್ಟು ಒಳ್ಳೆ ಆಡಳಿತಗಾರ ಅವನು. ವಿಗ್ರಹ ತಾನು ನೋಡಿ ಆನಂದ ಪಡಲಿಲ್ಲ, ರಾಣಿ ರಾಸಮಣಿ ಕಳಿಸ್ತಾನೆ. ನೋಡು, ಇದು ಕಿರಿಯ ಭಟ್ಟಾಚಾರಿಗಳು ಮಾಡಿದ್ದು, ಚಿಕ್ಕ ಪೂಜಾರಿ ತಯಾರಿಸಿರೋ ವಿಗ್ರಹ ನೋಡಿ. ಅದು ಒಂದು ವ್ಯವಸ್ಥೆಯಲ್ಲಿ ಒಂದು ಅವತಾರ ಬಂತು ಅಂತಂದರೆ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ಪ್ಲೇಸಸ್ ಅಂತಾರಲ್ಲ, ಹಾಗೆ ಒಂದು ಪಝಲ್ ಸಾಲ್ವ್ ಆದಾಗ ಆಗ್ತಾ ಹೋಗುತ್ತೆ. ಇಲ್ಲದಿದ್ದರೆ ಶ್ರೀರಾಮಕೃಷ್ಣರಂಥ ಮಹಾ ವ್ಯಕ್ತಿತ್ವವನ್ನು ಈ ಭೂಮಿ ಮೇಲೆ ಹಿಡಿದು ಅಥವಾ ಅದನ್ನು ಹೆಚ್ಚು ದಿನ ಇಲ್ಲಿ ಸಾಧ್ಯವಾದಷ್ಟು ದಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದೇ ಇಂಥ ರಸದ್ದಾರರಿಂದ. ಆ ರಸದ್ದಾರರಲ್ಲಿ ಮೊದಲನೇವನೇ ಮುಖ್ಯವಾದವನೇ ಮಥುರನಾಥ. ಸೊ ಅವನ ಕಣ್ಣಿಗೆ ಇವರು ಬೀಳ್ತಾರೆ. ಇವರು ಪೂಜೆಗೆ ಒಪ್ಕೊಂಡಿರಲ್ಲ. ಅಲ್ಲಿ ಹೃದಯ ಹುಡ್ಕೊಂಬರ್ತಾನೆ. ಇಬ್ಬರು ಮಾವಂದರು ಇಲ್ಲಿದ್ದಾರಲ್ಲ, ಅವನು ಇವ್ರಿಗೆ ಸೋದರಳಿಯ. ಬಂದಾಗ, ನೋಡಪ್ಪ ನೋಡಿ, ಇವ್ರಿಗೆ ಇನ್ನೂ ಅವೆಲ್ಲ ಆಗಿಲ್ಲ. ಏನು ನರೇಂದ್ರ ಬಂದು ಪರೀಕ್ಷೆ ಮಾಡು, ನಾಣ್ಯ ಇಡು, ಲೋಹ ಮುಟ್ಟು, ಅದೇನೂ ಆಗಿಲ್ಲ. ಆದರೂ ಅವ್ರು ಹೇಳ್ತಾರೆ, ಆಗಲೇ ಅವರು ಯಾವ ಮಟ್ಟದಲ್ಲಿದ್ದರು ಅಂತ ಯೋಚನೆ ಮಾಡಿ. ಇವನ್ ಬಿಫೋರ್ ಗೆಟ್ಟಿಂಗ್ ಈಸ್ ವಾಟ್ ಟು ವಿ ಸೇ, ಏನಂತ ಹೇಳ್ಬೋದು, ಕ್ವಾಲಿಫಿಕೇಷನ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ಆ್ಯಸ್ ಎನ್ ಅವತಾರ ಆರ್ ಅ ಗ್ರೇಟ್ ಸೋಲ್. ಅವರಾಗಲೇ ವ್ಯಾಮೋಹವನ್ನು ಕಳ್ಕೊಂಡಿದ್ದರು. ಯಾವುದ್ರ ಬಗ್ಗೆ? ಪ್ರಾಪಂಚಿಕ ವಸ್ತುಗಳ ಬಗ್ಗೆ, ಚಿನ್ನ, ದುಡ್ಡು, ಯಾವುದು. ಅವ್ರ ಕಂಡೀಷನ್ ಏನು? ನಾನು ಪೂಜೆ ಬೇಕಾದ್ರೆ ಮಾಡ್ತೀನಿ, ಆದರೆ ದೇವಿ ಆಭರಣಗಳನ್ನು, ದೇವರ ಆಭರಣಗಳನ್ನೆಲ್ಲ ನೋಡ್ಕೊಳ್ಳೋದು ನನ್ನ ಕೈಲಾಗಲ್ಲ. ಹೃದಯ ರಾಮಾಲೆಲ್ಲ ಬಂದ್ಬಿಟ್ಟಿರ್ತಾನಲ್ಲ, ಎಲ್ಲ ಕನೆಕ್ಟ್ ಆಗ್ಬಿಟ್ಟಿರ್ತ. ಅವನು ಹೇಳ್ತಾನೆ, ಮಾವ ನೀನು ಯೋಚನೆ ಮಾಡ್ಬೇಡ, ಅದೆಲ್ಲ ನಾನು ನೋಡ್ಕೋತೀನಿ, ನೀನು ಬರೀ ಪೂಜೆ ಒಂದು ಮಾಡ್ಕೊ. ಇವ್ರಿಗೆ ಆ ಕಂಡೀಷನ್ ಮಥುರನ ಒಪ್ಕೊಳ್ತಾನೆ. ಮಥುರನಿಗೆ ಹೇಗಾದರೂ ಮಾಡಿ ಶ್ರೀರಾಮಕೃಷ್ಣರು ಬಂದ್ಬಿಡ್ಬೇಕಿಲ್ಲಿ ಅಂತ. ಯಾಕೆಂದರೆ ಫಸ್ಟ್ ಆಫ್ ಆಲ್, ಮೊದಲನೇದಾಗಿ ಆಕೆ ಆಗಿನ ಕಾಲದಲ್ಲಿ ನಾನು ಆಗಲೇ ಹೇಳಿದಾಗೆ ಜಾತಿ ಪದ್ಧತಿ ಅತ್ಯಂತ ಪ್ರಬಲವಾಗಿ ಇದ್ದಂಥದ್ದು. ಎಲ್ಲಿ ತಾವು ಕಟ್ಟಿಸಿದ ದೇವಿಯ
ದೇವಸ್ಥಾನದಲ್ಲಿ ಅನ್ನ ನೈವೇದ್ಯ ಆಗಬೇಕು ಅಂತ ಆಕೆಗೆ. ಆಮೇಲೆ ನೋಡಿ, ದಾಖಲೆ ಆಗಿದೆ, ಅದು ಬರುತ್ತಲ್ಲಿ ಎಷ್ಟೋ ಅನ್ನ ಎಷ್ಟೋ ದಿನ ಉಳಿದಿದ್ದು ಚೆಲ್ತಾ ಇದ್ರು. ಯಾಕಂದರೆ ಪ್ರಸಾದ ತಿನ್ನೋಕ್ಕೂ ಬರ್ತಾ ಇರಲಿಲ್ಲ, ಯಾಕೆ ಯಾರೋ ಶೂದ್ರರು ಕಟ್ಟಿಸಿದ ದೇವಸ್ಥಾನ ಅಂತ. ಆದರೆ ರಾಮ್ಕುಮಾರ ಅಲ್ಲಿ ಬಂದ ಮೇಲಿಂದ ಅದು ಕ್ರಮೇಣ ಬದಲಾಗುತ್ತೆ. ರಾಮಕೃಷ್ಣ ಬಂದಮೇಲೆ ಇನ್ನೂ ಇದ್ದಿದ್ದು ಬದಲಾಗುತ್ತೆ. ಸೊ ಅಲ್ಲಿ ಇನ್ನೊಂದಾಗುತ್ತೆ, ರಾಮಕುಮಾರನಿಗೆ ವಯಸ್ಸಾಗುತ್ತೆ. ಅವನು ಕ್ರಮೇಣ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿದು ಶ್ರೀರಾಮಕೃಷ್ಣರನ್ನು ಕಾಳಿ ದೇವಾಲಯಕ್ಕೆ ಅರ್ಚನೆಗೆ ನಿಲ್ಲಿಸ್ತಾನೆ. ರಾಧಾಕಾಂತ ದೇವಸ್ಥಾನದ ಪೂರ್ತಿ ಜವಾಬ್ದಾರಿಯನ್ನು ಅವನು ವಹಿಸ್ಕೊಳ್ತಾನೆ. ಯಾರು? ಹೃದಯರಾಮ. ರಾಮಕುಮಾರ ಮೆಲ್ಲಿಗೆ ರಿಟೈರ್ಮೆಂಟ್ ಥರ ಬಂದು ಕೊನೆಗೆ ಒಂದಿನ ಸ್ವಲ್ಪ ದಿನ ರಜೆ ಥರ ತಗೊಂಡು ಹೊರಗಡೆ ಹೋದವನು ಅವನು ಹೋಗ್ಬಿಡ್ತಾನೆ. ಸೊ ಅಲ್ಲಿಗೆ ಶ್ರೀರಾಮಕೃಷ್ಣರು ಈಗ ಕಾಳಿ ಮಾತೆಯ ಅರ್ಚಕರಾಗಿ ನಿಂತ್ಕೊಳ್ತಾರೆ. ಅದರಲ್ಲೊಂದು ಪ್ರೀ ಕಂಡೀಷನ್ ಇರುತ್ತೆ. ದೇವಿಯ ಪೂಜಾರಿ ಆಗಬೇಕಾದವ್ರಿಗೆ ಶಕ್ತಿ ಮಂತ್ರದ ಉಪದೇಶ ಆಗಬೇಕಾಗಿರುತ್ತೆ. ಅದನ್ನು ಕೂಡ ರಾಮಕುಮಾರ ವ್ಯವಸ್ಥೆ ಮಾಡ್ತಾನೆ. ಆ ಶಕ್ತಿ ಮಂತ್ರದ ಉಪದೇಶದ ಒಂದು ಪ್ರಸಂಗ ಕೂಡ ಅದ್ಭುತವಾಗಿದೆ. ಅದು ಕೊಟ್ಟಂಥ ಕೇನಾಚಾರ್ಯ ಭಟ್ಟಾಚಾರ್ಯ ಅಂತನೋ ಏನೋ ಇದ್ದಾರೆ. ಅವರು ಆ ಕೇನಾಚಾರ್ಯರು ಕೊಟ್ಟಾಗ ಇವ್ರಿಗೆ ಆ ಮಂತ್ರ ತಗೊಂಡಾಗಲೇ ಅವ್ರಿಗೆ ಆ ಒಂದು ಪವರ್ ಫೀಲ್ ಆಗುತ್ತೆ. ಕೊಟ್ಟವ್ರಿಗೂ ಗೊತ್ತಾಗುತ್ತೆ, ತೊಗೊಂಡವ್ರಿಗೂ ಗೊತ್ತಾಗುತ್ತೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ನಾವು ಅನ್ಕೋತೀವಿ ಅವರು ಸಾಧನೆ ಮಾಡ್ತಾರೆ ಆಮೇಲೆ ಸಾಧನೆ ಮಾಡಿ ಸಿದ್ಧಿ ಪಡೆದವರು ಅಂತ. ಹಾಗಲ್ಲ. ಈಸ್ ಎ ಬಾರ್ನ್ ಅವತಾರ, ಅಥವಾ ಅವರು ಹುಟ್ಟುತ್ತಾನೆ ಪರಿಪೂರ್ಣರು. ಅವರ ಬಾಲ್ಯ, ಅವರ ಆರಂಭದ ಕೌಮಾರ್ಯ, ಇವುಗಳನ್ನು ನಾವು ನೋಡಿದಾಗ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾಳೆ ದಿನ ನಾವು ಅವರು ಇವಾಗೇನಾಗುತ್ತೆ ಅಂದರೆ, ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳ್ಬಿಡ್ತೀನಿ, ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಬೇಕಾದ್ರೆ PhD ಪದವಿ ಕಡ್ಡಾಯ. ಆದರೆ ನಮಗೆ ಗೊತ್ತಿರೋ ಹಾಗೆ ಎಷ್ಟೋ ಜನಕ್ಕೆ PhDಗಿಂತ ಹೆಚ್ಚಿನ ಜ್ಞಾನ ಇರುತ್ತೆ. ಉದಾಹರಣೆಗೆ ನಮ್ಮ ಸ್ನೇಹಿತರು ಗಣೇಶ್ ಅವಧಾನಿಗಳು, ಅವ್ರಿಗೆ ಯೂನಿವರ್ಸಿಟಿಗಳಿಂದ PhDಗಳು ಬರೋಕ್ಕೆ ಮುಂಚೆನೇ ಅವರು PhD ಲೆವೆಲ್ ದಾಟ್ಕೋಗಿದ್ದವರು. ಆ ಥರ ಅಂದರೆ ನಾನು ಲೌಕಿಕ ಉದಾಹರಣೆ ಕೊಟ್ಟೆ. ಇಲ್ಲಿ ಶ್ರೀರಾಮಕೃಷ್ಣರಿಗೆ ಶಾಸ್ತ್ರಗ್ರಂಥ ಪ್ರಕಾರ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅದನ್ನು ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಅದರಿಂದ ಮುಂದಕ್ಕೆ ನಮಗೆ ನಿಮಗೆ ಎಲ್ಲ ಏನು ಪಾಠ ಇದೆ ಅನ್ನೋದನ್ನು ನಾವು ನಾಳೆ ನೋಡೋಣ. ಅವರ ಸಾಧನೆಯ ವೈಭವವನ್ನು, ಸಿದ್ಧಿಯ ವಿಚಾರವನ್ನು. ಎಲ್ರಿಗೂ ತಾಳ್ಮೆಯಿಂದ ನಾನು ಮಾತು ಕೇಳಿದ್ರಿ. ನಿಮ್ಗೆ ಇಷ್ಟವಾದರೆ ಶ್ರೀರಾಮಕೃಷ್ಣರಿಗೆ ಅರ್ಪಣೆ ಅನ್ನಿ, ಇಷ್ಟ ಆಗದೇ ಇದ್ದರೆ ನನಗೆ ಮನಸ್ಸಲ್ಲೇ ಬೈಕೊಳ್ಳಿ. ನಮಸ್ಕಾರ.